ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 5 ಕನ್ನಡದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಂಬರ್ 5 ಇದರಲ್ಲಿರೋ ಒಂದು 20 ಲೆಕ್ಕನ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೇಳಿದ್ದೇನೆ ಅಂದರೆ -1 -1 ಜೊತೆಲಿ -1 ಜೊತೆಲಿ 97 ಬಾರಿ ಗುಣಿಸಿದಾಗ ಏನು ಆನ್ಸರ್ ಬರುತ್ತೆ ಅಂತ ಕೇಳಿದ್ದೇನೆ. ಆಯಿತಾ, -1 ಜೊತೆಲಿ 97 ಸಲ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆಗಿ ಏನು ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ಇದ್ರ ಪವರ್ 97, ಇದ್ರ ಪವರ್ ಏನಂತ ಬರ್ಕೊಳ್ಳಿ 1 ಅಂತ ಬರ್ಕೊಳ್ಳಿ. ಆಯಿತಾ, 97 + 1 ಏನಾಗುತ್ತೆ? 97 + 1 ಏನಾಗುತ್ತೆ? 98 ಆಗುತ್ತೆ. ಆಯಿತಾ, -1 ಪವರು 98 ಆಗುತ್ತೆ. ಇಲ್ಲಿ ನೋಡಿ, 98 ಸಮಸಂಖ್ಯೆ ಅಥವಾ ಇಂಗ್ಲೀಷಲ್ಲಿ ಈವನ್ ನಂಬರ್. ಈ ಪವರ್ ಇದೆಯಲ್ಲ, ಈ ಪವರ್ ಏನಾದರೂ ನಮಗೆ ಸಮಸಂಖ್ಯೆ ಅಥವಾ ಈವನ್ ನಂಬರ್ ಬಂದರೆ ಫೈನಲ್ ಆನ್ಸರು +1 ಬರುತ್ತೆ. ಆಯಿತಾ, ಫೈನಲ್ ಆನ್ಸರು +1 ಬರುತ್ತೆ. ಈ ನಂಬರ್ ಏನಾದರೂ, ಈ ಪವರ್ ಇದೆಯಲ್ಲ, ಈ ನಂಬರ್ ಏನಾದರೂ ಬೆಸ ಸಂಖ್ಯೆ ಅಥವಾ ಆಡ್ ನಂಬರ್ ಆದರೆ ಈ ಪವರ್ ಏನಾದರೂ ಬೆಸ ಸಂಖ್ಯೆ ಅಥವಾ ಆಡ್ ನಂಬರ್ ಆದರೆ ಫೈನಲ್ ಆನ್ಸರು ನೆಗೆಟಿವ್ ಬರುತ್ತೆ, -1 ಬರುತ್ತೆ. ಆಯಿತಾ, ಈ ಕ್ವಶನ್ಗೆ ಏನಿದೆ? ಈ ಕ್ವಶನ್ಗೆ ಆನ್ಸರ್ ಎ, ಆಪ್ಷನ್ ಎ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನಲ್ಲಿ ಈ ರೀತಿ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಫಸ್ಟ್ ನೋಡಿ, ಫಸ್ಟ್ ಏನು ಮಾಡಬೇಕು? ಡಿವಿಷನ್ ಸಾಲ್ವ್ ಮಾಡಬೇಕು. ಡಿವಿಷನ್ ಇದೆಯಲ್ಲ, ಡಿವಿಷನ್ ಆ್ಯಸ್ ಪರ್ ಬೊಡಮಸ್ ರೂಲು ಫಸ್ಟು ಡಿವಿಷನ್ ಸಾಲ್ವ್ ಮಾಡಬೇಕು. ಬ್ರಾಕೆಟ್ ಹಾಕೋಬಿಡಿ, ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಆಯಿತಾ, 4/2 ಅಂದರೆ ಏನಾಗುತ್ತೆ? 2 ಬರುತ್ತೆ. ಈ ಕಡೆ ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. ಈ ಕಡೆ 10 ಇದೆ, 10 ಹಾಕೊಳ್ಳಿ. -3 × 2 ಪ್ಲಸ್ ಇದೆ, ಪ್ಲಸ್ ಹಾಕೊಂಡಿದ್ದೀನಿ. ಪುನಃ 4/2 ಅಂದರೆ ಏನಾಗುತ್ತೆ? 2 ಆಗುತ್ತೆ. ಆಯಿತಾ, 4/2 ಅಂದರೆ 2 ಆಗುತ್ತೆ. ಇದು 4/2 ಅಂದರೆ 2 ಆಗುತ್ತೆ. ಇಂಟು ಇದೆ, ಇಂಟು ಹಾಕೊಳ್ಳಿ, -4. ಆಯಿತಾ, ಡಿವಿಷನ್ ಆಯಿತು. ಫಸ್ಟು ಡಿವಿಷನ್ನು, ಆಮೇಲೆ ಮಲ್ಟಿಪ್ಲಿಕೇಶನ್ನು, ಅದಾದಮೇಲೆ ಅಡಿಷನ್ನಾರು ಮಾಡಿ, ಸಬ್ಟ್ರಾಕ್ಷನ್ನಾರು ಮಾಡಿ. ಆಯಿತಾ, ನೆಕ್ಸ್ಟ್ ಏನೇ ಮಲ್ಟಿಪ್ಲಿಕೇಶನ್. 3/2 ಇದೆ, 3 × 2 3 × 2 × 2 3 × 2 2 × 2 ಇದೆ. ಫಸ್ಟ್ ಇದನ್ನು ಮಾಡಿ. ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ. 3 × 2 = 6. ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. 2 × 2 = 4. -4 ಇದೆ, -4 ಬರ್ಕೊಳ್ಳಿ. ಈ ಕಡೆ +2 ಇದೆ, 10 ಇದೆ. ಈಗ ಅಡಿಷನ್ ಸಬ್ಟ್ರಾಕ್ಷನ್ ಏನು ಬೇಕಾದ್ರೂ ಮಾಡಿ, ಫೈನಲ್ ಆನ್ಸರ್ ಬರುತ್ತೆ. +4 -4 ಕ್ಯಾನ್ಸಲ್ ಆಗುತ್ತೆ. 10 + 2 12 -6. 12ಅಲ್ಲಿ 6 ಕಳೆದ್ರೆ 6 ಬರುತ್ತೆ. ಫೈನಲ್ ಆನ್ಸರ್ ಏನು ಬರುತ್ತೆ? 6 ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲಿ ಈ ರೀತಿ ಫ್ರಾಕ್ಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ. ಫಸ್ಟ್ ಏನು ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿ. 1+. ಆಯಿತಾ, ನೋಡಿ ಕೆಳಗಡೆ 10 ಇದೆ. ಕೆಳಗಡೆ 10 ಇದ್ರೆ ಏನು ಮಾಡಿ, ಮೇಲ್ಗಡೆ 1 ಇದೆ, 1 ಬರ್ಕೊಳ್ಳಿ. ಆಯಿತಾ, ಮೇಲ್ಗಡೆ 1 ಇದೆ, 1 ಬರ್ಕೊಳ್ಳಿ. 1 0 ಇದೆ. 1 0 ಇದ್ದರೆ 1 ಡಿಜಿಟ್ ಆದಮೇಲೆ ಚಿಕ್ಕಿಡಿ. ಆಯಿತಾ, ಡಿನಾಮಿನೇಟ್ರಲ್ಲಿ 1 0 ಇದ್ದರೆ ನ್ಯೂಮರೇಟ್ರಲ್ಲಿ 1 ಡಿಜಿಟ್ ಆದಮೇಲೆ ಚಿಕ್ಕಿಡಿ. ನೆಕ್ಸ್ಟ್ ನೋಡಿ, ಪ್ಲಸ್. ನ್ಯೂಮರೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಕೆಳಗಡೆ 2 0 ಇದೆ. ಕೆಳಗಡೆ 2 0 ಇದೆ ಅಂದರೆ 2 ಡಿಜಿಟ್ ಆದಮೇಲೆ ಚಿಕ್ಕಿಡಬೇಕು. 1 ಡಿಜಿಟು 2 ಡಿಜಿಟ್ ಆದಮೇಲೆ ಚಿಕ್ಕಿಡಿ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ನ್ಯೂಮರೇಟ್ರಲ್ಲಿ 1 ಇದೆ, 1 ಬರ್ಕೊಳ್ಳಿ. ಕೆಳಗಡೆ 3 0 ಇದೆ. 3 0 ಇದ್ದರೆ 3 ಡಿಜಿಟು, 1 ಡಿಜಿಟು 2 ಡಿಜಿಟು 3 ಡಿಜಿಟ್ ಆದಮೇಲೆ ಚಿಕ್ಕಿಡಿ. ಆಯಿತಾ, ಈ ರೀತಿ ಇದ್ದರೆ ಅಡಿಷನ್ ಮಾಡೋದು ಕಷ್ಟ ಇದೆ. ವರ್ಟಿಕಲ್ ಬರ್ಕೊಳ್ಳಿ. ಇದನ್ನು 1.0, ಇದನ್ನು 1.0 ಅಂತ ಬರ್ಕೊಂಡಿದ್ದೀನಿ. ಇದು ನೋಡಿ, ಫಸ್ಟು ಚಿಕ್ಕಿಡಿ. ಚಿಕ್ಕಿ ಇಟ್ಬಿಟ್ಟು 1ನ ಬಲಗಡೆ ಬರ್ಕೊಳ್ಳಿ. ಆಯಿತಾ, ನೆಕ್ಸ್ಟು ಫಸ್ಟು ಚಿಕ್ಕಿಡಿ 0 1. ಆಯಿತಾ, ನೆಕ್ಸ್ಟು ಫಸ್ಟು ಚಿಕ್ಕಿ ಇಡಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದರೆ ಲೆಫ್ಟ್ ಹ್ಯಾಂಡ್ ಸೈಡು, ರೈಟ್ ಹ್ಯಾಂಡ್ ಸೈಡ್ ಇದ್ದರೆ ರೈಟ್ ಹ್ಯಾಂಡ್ ಸೈಡ್ ಬರ್ಕೋಬೇಕು. ಆಯಿತಾ, 0 0 1 ಆ್ಯಡ್ ಮಾಡಿ. 1 1 1 ಚಿಕ್ಕಿ ಹಾಕಿ 1 ಬರುತ್ತೆ. ಆಯಿತಾ, 1.11 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ 60%ನ ಫ್ರಾಕ್ಷನಲ್ಲಿ ಯಾವ ರೀತಿ ಬರೀತೀರಾ ಅಂತ ಕೇಳಿದ್ದಾನೆ. ಆಯಿತಾ, ನೋಡಿ 60% ಅಲ್ವಾ, 60%. ಆಯಿತಾ, ಸೆಂಟ್ ಈ ರೀತಿ ಬರ್ಕೊಳ್ಳಿ. 60%.
1 0 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 6/10 ಆಯಿತಾ. ಇದು 2 ಇಂದ ಹೋಗುತ್ತೆ, 2 3s 2 5s. ಆನ್ಸರ್ ಏನು ಬರುತ್ತೆ, ಫೈನಲ್ ಆನ್ಸರು 3/5 ಬರುತ್ತೆ. 3/5 ಅಂದರೆ ಆನ್ಸರ್ ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೇಳಿದ್ದೇನೆ ಅಂದರೆ, ಒಂದು ಬಸ್ಸು ಡೆಲ್ಲಿಯಿಂದ ಸಾಯಂಕಾಲ 5:30 ಹೊರಡ್ತಾನೆ ಆಯಿತಾ. ಒಂದು ಬಸ್ಸು ಡೆಲ್ಲಿಯಿಂದ ಸಾಯಂಕಾಲ 5:30 ಹೊರಟು ಮುಂದಿನ ದಿನ ನೆಕ್ಸ್ಟ್ ಡೇ ಅಮೃತ್ಸರಕ್ಕೆ ಬೆಳಿಗ್ಗೆ 7:36 ಹೋಗಿ ತಲುಪ್ತಾನೆ ಆಯಿತಾ. ಹಾಗಿದ್ರೆ ಡೆಲ್ಲಿಯಿಂದ ಅಮೃತ್ಸರಕ್ಕೆ ಬರೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕೇಳಿದ್ದಾರೆ ಆಯಿತಾ. ಇಲ್ಲಿ ನೋಡಿ, PM ಇದೆ, ಸಂಜೆ 5:00 ಹೋಗ್ತಾನೆ, ಮುಂದಿನ ದಿನ ಬೆಳಿಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗು 7:36 AM ಹೋಗಿ ತಲುಪ್ತಾನೆ. ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಯಾವ ರೀತಿ ಮಾಡ್ತೀರಾ, ಫಸ್ಟ್ ನೋಡಿ, ಸಾಯಂಕಾಲ 5:30 ಅಲ್ವಾ, 5:30 PM. ಸಾಯಂಕಾಲ 5:30 PM ಇಂದ ಬೆಳಿಗ್ಗೆ 5:30 AM. 5:30 AM ಎಷ್ಟು ಗಂಟೆ ತೊಗೊಳುತ್ತೆ, 12 hours ತೊಗೊಳುತ್ತೆ ಆಯಿತಾ. ಸಿಂಪಲ್. ಸಾಯಂಕಾಲ 5:30 PM ಇಂದ ಬೆಳಿಗ್ಗೆ 5:30 AM 12 hours ತೊಗೊತಾನೆ, 12 ಗಂಟೆ ಆಗುತ್ತೆ ಆಯಿತಾ. ಈಗ 5 ಗಂಟೆಯಿಂದ ಲೆಕ್ಕ ಹಾಕಿ, 5:30 ಲೆಕ್ಕ ಹಾಕಿ. 5:30 AM ನಿಂದ 6:30 AM, ಬೆಳಿಗ್ಗೆ 5:30 ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ನೆಕ್ಸ್ಟು 6:30 ಏನಾಗುತ್ತೆ, 1 hour ತೊಗೊಳ್ತಾನೆ ಆಯಿತಾ. ನೆಕ್ಸ್ಟು 7:30 ಏನಾಗುತ್ತೆ, 2 ಗಂಟೆ ತೊಗೋತಾನೆ ಆಯಿತಾ. ಪ್ಲಸ್ 6 minutes ಐತೆ ಆಯಿತಾ. ಪ್ಲಸ್ 6 minutes ಆ್ಯಡ್ ಮಾಡಿ ಇದಕ್ಕೆ ಆಯಿತಾ. ನೋಡಿ, 12 hours ಪ್ಲಸ್ 2 hours ಆ್ಯಡ್ ಮಾಡಿ 14 hours ಆಯಿತು ಆಯಿತಾ. ನೆಕ್ಸ್ಟು 7:30 ಗಂಟೆ ಕ್ಯಾಲ್ಕುಲೇಟ್ ಮಾಡಿದ್ವಿ. 7:30 ಗಂಟೆ ಇನ್ನು 6 ನಿಮಿಷ ಇದೆ, ಇದಕ್ಕೆ 6 minutes ಆ್ಯಡ್ ಮಾಡಿ. 6 minutes ಆ್ಯಡ್ ಮಾಡಿ, ಇದಕ್ಕೆ 6 minutes ಆ್ಯಡ್ ಮಾಡಿ, 6 minutes ಆಯಿತಾ. ಹಂಗಂದರೆ ಎಷ್ಟು ಗಂಟೆ ತೊಗೊಂಡಿದ್ದಾನೆ ಅಂದರೆ 14 hours, 14 ಗಂಟೆ 6 ನಿಮಿಷ ತೊಗೊಂಡಿದ್ದಾನೆ. 14 ಗಂಟೆ 6 ನಿಮಿಷ ತೊಗೊಂಡಿದ್ದಾನೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಆನ್ಸರ್ ಸಿ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಇದನ್ನು ಇದೇ ರೀತಿ ಸಾಲ್ವ್ ಮಾಡಬೇಕು ಅಂತ ಏನು ಪ್ರೊಸೀಜರ್ ಇಲ್ಲ, ನೀವು ಇಷ್ಟ ಬಂದಂಗೆ ಸಾಲ್ವ್ ಮಾಡಿ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ, ಎ ಮ್ಯಾನ್ ಹ್ಯಾಸ್ ಫ್ಯೂ ಎನ್ಸ್ ಆ್ಯಂಡ್ ಕೌಸ್ ಆಯಿತಾ. ಒಬ್ಬ ಮನುಷ್ಯ ಕೆಲವು ಕೋಳಿಗಳು ಮತ್ತು ಹಸುಗಳನ್ನ ಸಾಕಿದಾನಂತೆ ಆಯಿತಾ. ಅದನ್ನು ನಾನು ಏನಂತ ಬರ್ಕೋತೀನಿ, ಎನ್ಸ್ ಪ್ಲಸ್ ಕೌಸ್ ಆಯಿತಾ. ಕೋಳಿಗಳು ಮತ್ತು ಹಸುನ ಸಾಕಿದ್ದಾನಂತೆ. ನಾನು X+Y ಅಂತ ಬರ್ಕೊಳ್ತೀನಿ, X+Y ಅಂತ ಬರ್ಕೋತೀನಿ ಆಯಿತಾ. X+Y ಅಂತ ಬರ್ಕೋತೀನಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಇಫ್ ದ ಟೋಟಲ್ ನಂಬರ್ ಆಫ್ ಹೆಡ್ಸ್ ಆರ್ 48 ಆಯಿತಾ. ಇಫ್ ದ ಟೋಟಲ್ ನಂಬರ್ ಆಫ್ ಹೆಡ್ಸ್ ಆರ್ 48, ಕನ್ನಡದಲ್ಲಿ ಒಟ್ಟು ತಲೆಗಳ ಸಂಖ್ಯೆ 48 ಆದರೆ ಆಯಿತಾ. ಕೋಳಿಗೂ ಅಷ್ಟೇ ಒಂದೇ ತಲೆ ಇರುತ್ತೆ, ಹಸುಗೂ ಅಷ್ಟೇ ಒಂದೇ ತಲೆ ಇರುತ್ತೆ ಆಯಿತಾ. ಕೋಳಿಗೂ ಒಂದೇ ತಲೆ ಇರುತ್ತೆ, ಹಸುಗೂ ಒಂದೇ ತಲೆ ಇರುತ್ತೆ. 8 ಕೊಟ್ಟಿದ್ದಾನೆ, ಟೋಟಲ್ ನಂಬರ್ ಆಫ್ ಹೆಡ್, ಒಟ್ಟು ತಲೆಗಳ ಸಂಖ್ಯೆ. ಕೋಳಿದು ಮತ್ತು ಹಸುಗಳದು ಒಟ್ಟು ತಲೆಗಳ ಸಂಖ್ಯೆ ಎಷ್ಟಿದೆ, 48 ಇದೆಯಂತೆ ಆಯಿತಾ. 48 ಇದೆಯಂತೆ. ನೆಕ್ಸ್ಟ್ ಓದಿ, ಆ್ಯಂಡ್ ದ ಟೋಟಲ್ ನಂಬರ್ ಆಫ್ ಲೆಗ್ಸ್ ಆರ್ 140 ಆಯಿತಾ. ಆ್ಯಂಡ್ ಟೋಟಲ್ ನಂಬರ್ ಆಫ್ ಲೆಗ್ಸ್ ಆರ್ 140. ಕನ್ನಡದಲ್ಲಿ ಒಟ್ಟು ಕಾಲುಗಳ ಸಂಖ್ಯೆ 140 ಇದೆಯಂತೆ. ಒಟ್ಟು ಕಾಲುಗಳ ಸಂಖ್ಯೆ 140 ಇದೆಯಂತೆ ಆಯಿತಾ. ಇದೆಲ್ಲ ತಲೆ, ಇದೆಲ್ಲ ಹೆಡ್ ಆಯಿತಾ. ಇದೆಲ್ಲ ಲೆಗ್ಸ್. ತಲೆ ಒಂದೊಂದೇ ಇದೆ, ಒಂದು ಅಂತನಾರು ಬರ್ಕೋಬೋದು, ಬೇಡ ಅಂದರೆ ಬಿಟ್ಬಿಡ್ಬೋದು, ಒಂದೇ ಇರುತ್ತೆ ಆಯಿತಾ. ಈಗ ಒಟ್ಟು ಕಾಲುಗಳ ಸಂಖ್ಯೆ ಕೊಟ್ಟಿದ್ದೇನೆ. ಒಟ್ಟು ಕಾಲುಗಳ ಸಂಖ್ಯೆ ಎಷ್ಟಿದೆ, 140 ಅಂತೆ, 140 ಇದೆಯಂತೆ ಆಯಿತಾ. ಈಗ ಕೋಳಿಗೆ ಎಷ್ಟು ಕಾಲು ಇರುತ್ತೆ, ಕೋಳಿಗೆ 2 ಕಾಲು ಇರುತ್ತೆ ಆಯಿತಾ. ಕೋಳಿಗೆ 2 ಕಾಲು ಇರೋದ್ರಿಂದ 2x ಅಂತ ಬರ್ಕೋತೀನಿ. ಎಕ್ಸ್ ಬದಲು 2x ಅಂತ. 2 ಕಾಲಿದೆ, 2x ಅಂತ ಬರ್ಕೋತೀನಿ. ಹಸುಗೆ ಎಷ್ಟು ಕಾಲಿದೆ, ಹಸುಗೆ 4 ಕಾಲಿದೆ, ಅದಕ್ಕೆ y ನ 4y ಅಂತ ಬರ್ಕೋತೀನಿ. y ನ 4y ಅಂತ ಬರ್ಕೊಳ್ತೀವಿ ಅಷ್ಟೇ. ಇಷ್ಟೇ. ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ, ಈಕ್ವೇಷನ್ ನಂಬರ್ 2 ಅಂತ ತಗೊಂಡು, ಇದು ಆಲ್ಜಿಬ್ರಾಯಿಕ್ ಈಕ್ವೇಷನ್, ಇದನ್ನು ಸಾಲ್ವ್ ಮಾಡಿ. ಈಗ ನೋಡಿ, ಈಕ್ವೇಷನ್ 1 and 2ನ ಸಿಂಪ್ಲಿಫೈ ಮಾಡಿಬಿಟ್ಟು ರೀಅರೇಂಜ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ತೀರಾ, ಫಸ್ಟ್ ಈಕ್ವೇಷನ್ ನಂಬರ್ 2 ನೋಡಿ. ಈಕ್ವೇಷನ್ ನಂಬರ್ 2 ಅಲ್ಲಿ ಏನಿದೆ, 2x + 4y 140 ಇದೆ. ಇದನ್ನು 2 ಇಂದ ಡಿವೈಡ್ ಮಾಡಿ. ಎಂಟೈರ್ ಈಕ್ವೇಷನ್ನ 2 ಇಂದ ಡಿವೈಡ್ ಮಾಡಿ. 2 ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, x ಆಗುತ್ತೆ. ಇದು 2 ಇಂದ ಡಿವೈಡ್ ಮಾಡಿದ್ರೆ
2y ಆಗುತ್ತೆ ಆಯಿತಾ. ಇದನ್ನು 2 ಇಂದ ಡಿವೈಡ್ ಮಾಡಿದ್ರೆ 70 ಆಗುತ್ತೆ ಆಯಿತಾ. ನೆಕ್ಸ್ಟು ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಈಕ್ವೇಷನ್ 1ನ ಅದೇ ರೀತಿ ಬರ್ಕೊಳ್ಳಿ. x ಪ್ಲಸ್ y ಪ್ಲಸ್ 48 ಆಯಿತಾ. x ಪ್ಲಸ್ y ಈಕ್ವಲ್ ಟು 48 ಬರ್ಕೊಳ್ಳಿ. ಇದನ್ನು ಸಾಲ್ವ್ ಮಾಡಿ. ಈಗ ಮೈನಸ್ ಮಾಡಿ. ಈಕ್ವೇಷನ್ 2 ಇಂದ ಈಕ್ವೇಷನ್ 1ನ ಮೈನಸ್ ಮಾಡಿ ಮೈನಸ್ ಮಾಡಿ ಮೈನಸ್ ಮಾಡಿ ಮೈನಸ್ ಮಾಡಿ ಆಯಿತಾ. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 2y ಒಂದು ವೈನ ಕಳೆದ್ರೆ ನಮಗೆ ಒಂದೇ ವೈ ಉಳ್ಕೊಳ್ಳುತ್ತೆ ಆಯಿತಾ. 70ಲಿ 48ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 70ಲಿ 48ನ ಮೈನಸ್ ಮಾಡಿ 10ರಲ್ಲಿ 8 ಕಳೆದ್ರೆ 2, 6ರಲ್ಲಿ 4 ಕಳೆದ್ರೆ 2 ಆಯಿತಾ. ಇನ್ನೊಂದು ಸಲ ಚೆಕ್ ಮಾಡೋಣ. 10ರಲ್ಲಿ 8 ಕಳೆದ್ರೆ 2 ಆಗುತ್ತೆ, 6ರಲ್ಲಿ 4 ಕಳೆದ್ರೆ 2 ಆಗುತ್ತೆ. ವೈ ವ್ಯಾಲ್ಯೂ ಬಂತು ಆಯಿತಾ. ವೈ ವ್ಯಾಲ್ಯೂ ಬಂತು. ವೈ ಅಂದ್ರೇನು? ಹಸುಗಳ ಸಂಖ್ಯೆ ಆಯಿತಾ. ಹಸು ವ್ಯಾಲ್ಯೂ ಬಂತು. ಅವ್ನು ಕೇಳಿರೋದೇನು ಕ್ವಶನಲ್ಲಿ? ದೆನ್ ದ ನಂಬರ್ ಆಫ್ ಹೆನ್ಸ್ ಆರ್ ಆಯಿತಾ. ಇಲ್ಲಿ ಬಂದಿದ್ದು ಹಸುಗಳ ಸಂಖ್ಯೆ ಬಂತು. ಇದೆಲ್ಲ ಹಸು ಕೌಸ್ ಆಯಿತಾ. ಅವ್ನು ಕೇಳಿರೋದು ಕೋಳಿಗಳ ಸಂಖ್ಯೆ ಅಂತೆ. ಕೋಳಿಗಳ ಸಂಖ್ಯೆ ಅಂದ್ರೇನು? ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಈಕ್ವೇಷನ್ ತೊಗೊಳ್ಳಿ. ಈಕ್ವೇಷನ್ ನಂಬರ್ 1 ತೊಗೊಳ್ಳಿ. ಈಕ್ವೇಷನ್ ನಂಬರ್ 1 ತೊಗೊಳ್ಳಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 48 ಇನ್ನೊಂದು ಸಲ ಬರ್ಕೊಳ್ಳಿ. ಬರ್ಕೊಂಡು ಹಸುಗಳ ಸಂಖ್ಯೆ ಗೊತ್ತಿದೆ 22 ಬರ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಹಸುಗಳ ಸಂಖ್ಯೆ 22 ಈಕ್ವಲ್ ಟು 48 ಆಯಿತಾ. ಎಕ್ಸ್ ಈಕ್ವಲ್ ಟು 22 ಆ ಕಡೆ ಹೋದರೆ -22 ಆಗುತ್ತೆ ಆಯಿತಾ. ಎಕ್ಸ್ ಈಕ್ವಲ್ ಟು 8ರಲ್ಲಿ 2 ಕಳೆದ್ರೆ 6, 4ರಲ್ಲಿ 2 ಕಳೆದ್ರೆ 2. ಎಕ್ಸ್ ಈಕ್ವಲ್ ಟು 26 ಬಂತು. ಅಂದರೆ ಕೋಳಿಗಳ ಸಂಖ್ಯೆ 26. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ನೋಡಿ ಈ ಕ್ವಶನ್ನು ಇಷ್ಟೊಂದು ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂದರೆ ನೀವು ಈ ರೀತಿ ಈ ರೀತಿ ಪ್ರಾಬ್ಲಮ್ ತೊಗೊಂಡು ಬೇರೆ ಬೇರೆ ಟೈಪ್ಸ್ ಒಂದು 5-6 ಪ್ರಾಬ್ಲಮ್ ತೊಗೊಂಡು ನೀವು ಕನಿಷ್ಠ ಅಂದರೂ ಒಂದು 5-6 ಸಲ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿರಬೇಕು. ಆಗಿದ್ರೇ ಇದು ತುಂಬ ಈಸಿ ಅನಿಸುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ ಅನಿಸುತ್ತೆ ಆಯಿತಾ. ಏನಿದ್ರೆ ಈ ಥರ ಇದ್ರ ಮೇಲೆ ಒಂದು 5-6 ಪ್ರಾಬ್ಲಮ್ ತೊಗೊಳ್ಳಿ. 5-6 ಪ್ರಾಬ್ಲಮ್ ತೊಗೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ಇದೆಲ್ಲ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನೀವು ಮ್ಯಾಕ್ಸಿಮಮ್ 90 ಸೆಕೆಂಡಲ್ಲಿ ಯಾವುದೇ ಪ್ರಾಬ್ಲಮ್ ಎಷ್ಟೇ ಕಷ್ಟ ಇರಲಿ 90 ಸೆಕೆಂಡಲ್ಲಿ ಸಾಲ್ವ್ ಮಾಡಬೇಕು. ಆ ರೇಂಜ್ಗೆ ನೀವು ರೆಡಿ ಇರಬೇಕು. ಆಗಿದ್ರೆ ನಾವು ಅದೇ ಎಕ್ಸಾಮ್ ಪಾಸ್ ಆಗೋದು ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅದು ಕೊಟ್ಟಿರೋಷ್ಟು ಸಿಂಪಲ್ ಇಲ್ಲ. ಅದ್ರಲ್ಲಿ ಏನು ಬಿಟ್ಟಿದೆ? ಒಂದು ಪಿನ್ ಇಟ್ಟಿದೆ. ಒಂದು ಪಿನ್ ಅಂದರೆ ಏನಂದರೆ ಒಂದು ಕನ್ವರ್ಷನ್ ಇದೆ. ಅದೊಂದು ಕನ್ವರ್ಷನ್ ಮಾಡ್ಕೊಂಡ್ರೆ ಆ ಕ್ವಶನ್ ಈಸಿ ಅನಿಸುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಅನಿಸುತ್ತೆ ಆಯಿತಾ. ನೋಡೋಕ್ಕೆ ಸಿಂಪಲ್ ಥರ ಕಾಣಿಸ್ತೈತೆ. ಏನು ಕೊಟ್ಟಿದೆ ಅಂತ ನೋಡಿ. ಒಬ್ಬ ವಾಹನ ಚಾಲಕ, ಒಬ್ಬ ಡ್ರೈವರು ಗಂಟೆಗೆ 80 ಕಿಲೋಮೀಟರ್ ಸ್ಪೀಡಲ್ಲಿ ಚಾಲನೆ ಮಾಡ್ತಾನಂತೆ ಆಯಿತಾ. ಡ್ರೈವಿಂಗ್ ಮಾಡ್ತಾನಂತೆ. ಒಂದು ಗಂಟೆಗೆ 80 ಕಿಲೋಮೀಟರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾನಂತೆ. ಸ್ಪೀಡ್ ಕೊಟ್ಟಿದ್ದಾನೆ. ಹಂಗಂದ್ರೆ ಏನು? ಸ್ಪೀಡ್ ಕೊಟ್ಟಿದ್ದಾನೆ 80 km/h ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾನಂತೆ ಆಯಿತಾ. ಎಷ್ಟು ಗಂಟೆ ಟ್ರಾವೆಲ್ ಮಾಡ್ತಾನೆ? 4 ಗಂಟೆ. ಟೈಮ್ ಕೊಟ್ಟಿದ್ದಾನೆ 4 ಗಂಟೆ 6 ನಿಮಿಷ 6 ಮಿನಿಟ್ಸ್ ಆಯಿತಾ. ಅವನು ಮನೆ ತಲುಪಲು ಕ್ರಮಿಸಿದ ದೂರ ಎಷ್ಟು? ಅವ್ರ ಮನೆಗೆ ಹೋಗೋಕ್ಕೆ ಎಷ್ಟು ದೂರ ಟ್ರಾವೆಲ್ ಮಾಡಿದ್ದಾನೆ ಅಂತ ಕೇಳಿದ್ದಾನೆ ಆಯಿತಾ. ಸಿಂಪಲಾಗಿ ನೋಡಿ. ಒಬ್ಬ ವ್ಯಕ್ತಿ 80 km/h ಚಾಲನೆ ಮಾಡ್ತಾನೆ, ಡ್ರೈವಿಂಗ್ ಮಾಡ್ತಾ ಇದ್ದಾನೆ. 4 ಗಂಟೆ 6 ನಿಮಿಷ ಟ್ರಾವೆಲ್ ಮಾಡಿದ್ದಾನೆ. ಹಾಗಂದರೆ ಎಷ್ಟು ದೂರ ತಲುಪಿದ್ದಾನೆ ಅಂತ ಕೇಳಿದ್ದಾನೆ. ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದೆ ಅಂತ ಕೇಳಿದ್ದಾನೆ ಆಯಿತಾ. ಸ್ಪೀಡ್ ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ನೀವು ಡೈರೆಕ್ಟಾಗಿ ಏನು ಮಾಡ್ಕೊಳ್ಳಿ, ಒಂದೇ ಫಾರ್ಮುಲಾ ಇರೋದು ಇದು. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಒಂದೇ ಫಾರ್ಮುಲಾ ಇರೋದು. ಸ್ಪೀಡ್ ಅಂದರೆ ಏನು? ಸ್ಪೀಡ್ ಅಂದರೆ ಕನ್ನಡದಲ್ಲಿ ವೇಗ, ಡಿಸ್ಟೆನ್ಸ್ ಅಂದರೆ ದೂರ, ಟಿ ಅಂದರೆ ಕಾಲ. ಸ್ಪೀಡ್ ಎಲ್ಲಿದೆ? ಸ್ಪೀಡ್ ಇಲ್ಲಿ ಕೊಟ್ಟಿದೆ 80 km/h ಅಂತ. 80 km/h ಅಂತ ಬರ್ಕೊಳ್ಳಿ ಆಯಿತಾ. ಡಿಸ್ಟೆನ್ಸು ಇದನ್ನು ಫೈಂಡ್ ಔಟ್ ಮಾಡಬೇಕು. ಟೈಮ್ ಕೊಟ್ಟಿದ್ದಾನೆ. ಟೈಮ್ ನೋಡಿ ಏನಿದೆ? 4 hours 6 minutes ಇದೆ. ಬರ್ಕೊಳ್ಳಿ 4 hours 6 minutes ಇದೆ ಆಯಿತಾ. ಒಂದು ಅವರಲ್ಲಿದೆ, ಇನ್ನೊಂದು ಮಿನಿಟಲ್ಲಿದೆ. ಈ ರೀತಿ ಇದ್ದರೆ ಸಾಲ್ವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು? 6 minutesನ ಕನ್ವರ್ಟ್ ಮಾಡಿ ನೋಡಿ. ಇದೇ ಇರೋದು ಪಿನ್. ಹೇಳಿದ್ನಲ್ಲ ಒಂದು ಪಿನ್ ಇಟ್ಟಿದ್ದಾನೆ ಅಂತ. ಇದೇನೆ ನೋಡಿ. 4 ಗಂಟೆ 6 ನಿಮಿಷ ಆಯಿತಾ. 4 ಗಂಟೆಲ್ಲೇ ಇದೆ, ಅದೇನು ತೊಂದರೆ ಇಲ್ಲ. 6 ಇದೆಲ್ಲ ಮಿನಿಟ್ನ ಅವರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ /60 ಮಾಡಬೇಕು ಆಯಿತಾ. ಮಿನಿಟ್ ಇದೆ, ಮಿನಿಟ್ನ ಅವರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ /60 ಮಾಡಬೇಕು ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. 4 hours 6 ones ಅವರ್ ಆಯಿತು ಆಯಿತಾ. 6 1 ಆಯಿತಾ, 6 10 ಆಯಿತಾ. 4 hours
4 hour ಇಂಟು 1/10 hour ಆಯಿತು ಆಯಿತಾ. ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಫ್ರಾಕ್ಷನಾಗಿ ಕನ್ವರ್ಟ್ ಮಾಡಿ. ಫ್ರಾಕ್ಷನಾಗಿ ಹೆಂಗೆ ಕನ್ವರ್ಟ್ ಮಾಡ್ತೀರಾ, ಡಿನಾಮಿನೇಟರಿಂದ ಏನು ಬರ್ಕೊಳ್ಳಿ, 4 × 40 + 1 41 ಆಯಿತಾ. 4 hour 6 minute 41/10 hour ಅಂತ ಬರ್ಕೋಬೋದು. ಈ ರೀತಿ ಕನ್ವರ್ಟ್ ಮಾಡ್ಕೊಳ್ಳಿ, ಈಸಿ ಅನಿಸುತ್ತೆ ಪ್ರಾಬ್ಲಮ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. 80 ಕಿಲೋಮೀಟ್ರು ಡಿ ಇದೆ, ಇಲ್ಲೇನು ಮಾಡ್ಕೊಳ್ಳಿ 41/10 ಇದೆ ಆಯಿತಾ. ಈಗ ನೋಡಿ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ, 80 × 41/10 ಆಯಿತು ಆಯಿತಾ. 1 0 ಕ್ಯಾನ್ಸಲ್ ಆಗುತ್ತೆ, 1 0 ಕ್ಯಾನ್ಸಲ್ ಆಗುತ್ತೆ. 41ನ 8ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಅಂದರೆ, 41ನ 8ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್, ಫೈನಲ್ ಆನ್ಸರು, ಒಂದು ನಿಮಿಷ, 41ನ 8ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 328 ಬರುತ್ತೆ ಫೈನಲ್ ಆನ್ಸರ್, 328 ಆಯಿತಾ. ಡಿಸ್ಟೆನ್ಸ್ ಏನಾಗುತ್ತೆ, 328 ಬರುತ್ತೆ. ಆನ್ಸರ್ ಏನು ಬರುತ್ತೆ, 328 ಆಯಿತಾ. ಬೇಕಂದರೆ ಸೈಡಲ್ಲಿ ಬರುತ್ತೆ. ಡಿ = 328 ಕಿಲೋಮೀಟರ್ ಬರುತ್ತೆ ಫೈನಲ್ ಆನ್ಸರು. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಈ ರೀತಿ ಕೊಟ್ಬಿಟ್ಟು ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 1 ಸೆಂಟಿಮೀಟರ್ ಕೊಟ್ಟಿದ್ದಾನೆ ಯೂನಿಟು, 1 ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಇನ್ನೊಂದು ಮೀಟರ್ ಕೊಟ್ಟಿದ್ದಾನೆ, ಇನ್ನೊಂದು ಕಿಲೋಮೀಟರ್ ಕೊಟ್ಟಿದ್ದಾನೆ ಆಯಿತಾ. ಇದನ್ನೆಲ್ಲ ಯಾವ್ದಾದ್ರು ಒಂದು ಯೂನಿಟ್ಗೆ ಕನ್ವರ್ಟ್ ಮಾಡಿ. ಆನ್ಸರ್ ನೋಡಿ, ಆನ್ಸರಲ್ಲಿ ಏನಿದೆ ಎಲ್ಲ ಮೀಟ್ರಲ್ಲೇ ಇದೆ, ಆನ್ಸರಲ್ಲಿ ಎಲ್ಲ ಮೀಟ್ರೇ ಇದೆ ಆಯಿತಾ. ಆದ್ದರಿಂದ ಇದನ್ನೆಲ್ಲ ಮೀಟ್ರ್ ಕನ್ವರ್ಟ್ ಮಾಡಿ ಆಯಿತಾ. 500 ಸೆಂಟಿಮೀಟರ್ ಏನಾಗುತ್ತೆ, ಡಿವೈಡೆಡ್ ಬೈ 100 ಮಾಡಿ. ಇದನ್ನು ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ ಮೀಟ್ರ್ ಬರುತ್ತೆ ಆಯಿತಾ. ಡಿವೈಡೆಡ್ 100 ಮಾಡಿ 5 ಮೀಟರ್ ಬರುತ್ತೆ. ಇದೇನಾಗುತ್ತೆ, 500 ಸೆಂಟಿಮೀಟರು 5 ಮೀಟ್ರ್ ಆಗುತ್ತೆ ಆಯಿತಾ. ಇದು ಹಾಗೇ ಇದೆ, ಮೀಟ್ರಲ್ಲೇ ಇರೋದ್ರಿಂದ ಮೀಟ್ರಲ್ಲೇ ಬರ್ಕೊಳ್ಳಿ ಆಯಿತಾ. ಇದು 5 ಕಿಲೋಮೀಟರ್ ಆಯಿತಾ. 5 ಕಿಲೋಮೀಟರ್ ಇದ್ದರೆ 5 × 1 ಕೆ ಅಂದರೆ ಎಷ್ಟು, ಕೆ ಅಂದರೆ 1000 ಅಂತ ಆಯಿತಾ. ಇದು 5000 ಮೀಟ್ರ್ ಆಗುತ್ತೆ ಆಯಿತಾ. ಇದನ್ನು ಆ್ಯಡ್ ಮಾಡಿ. ಇದನ್ನು ಈ ಥರ ಮಾಡೋದು ಕಷ್ಟ ಇದೆ, ಆ್ಯಡ್ ಮಾಡೋದು ಹಿಂಗೆ ಬರ್ಕೊಂಡು ಆ್ಯಡ್ ಮಾಡಿ. 5000 50 5 5 5 0 5 5055 5055 ಮೀಟರ್ ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಬ್ಬ ವ್ಯಕ್ತಿದು ಊಟ, ಬಟ್ಟೆ, ಬಾಡಿಗೆ ಮೇಲಿರೋ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಅವನು ಟೋಟಲ್ ಇನ್ಕಮ್ ಏನು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಒಬ್ಬ ವ್ಯಕ್ತಿದು ಫುಡ್ಡು, ಕ್ಲಾತು, ರೆಂಟು ಇದರ ಎಕ್ಸ್ಪೆಂಡಿಚರ್ ಡೀಟೇಲ್ ಕೊಟ್ಬಿಟ್ಟು ಒಂದು ಟೋಟಲ್ ಇನ್ಕಮ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನಾವು ಫಸ್ಟ್ ಏನು ಮಾಡ್ಕೊಳ್ಳೋಣ, ಫಸ್ಟ್ ಒಂದು ಟೋಟಲ್ ಇನ್ಕಮ್ನ ಎಕ್ಸ್ ಅಂತ ತಗೊಳ್ಳೋಣ. ಟೋಟಲ್ ಇನ್ಕಮ್ನ ಎಕ್ಸ್ ಅಂತ ತಗೊಳ್ಳೋಣ. ಫಸ್ಟ್ ಸೆಂಟೆನ್ಸ್ ನೋಡಿ. ಫಸ್ಟ್ ಸೆಂಟೆನ್ಸು ಅವನು ಫುಡ್ಡಲ್ಲಿ 1/3 ಆಫ್ ಈಸ್ ಇನ್ಕಮ್ನ ಖರ್ಚು ಮಾಡ್ತಾನಂತೆ ಆಯಿತಾ. ಅವನು ಊಟಕ್ಕೆ 1/3 ಆಫ್ ಈಸ್ ಇನ್ಕಮ್ನ ಸ್ಪೆಂಡ್ ಮಾಡ್ತಾನಂತೆ ಆಯಿತಾ. ಈಗ ನೋಡಿ ಆಯಿತಾ, ಟೋಟಲ್ ಇನ್ಕಮ್ ಎಕ್ಸ್ ಇದೆ, ಅದರಲ್ಲಿ ಫುಡ್ಗೆ x/3ನ ಸ್ಪೆಂಡ್ ಮಾಡ್ತಾನಂತೆ. ಅಂದರೆ ಎಷ್ಟು ಉಳ್ಕೋತು ಆಯಿತಾ. ಟೋಟಲ್ ಇನ್ಕಮ್ ಎಕ್ಸಲ್ಲಿ ಫುಡ್ಗೆ x/3 ಖರ್ಚು ಮಾಡಿದ್ರೆ ಎಷ್ಟು ಉಳ್ಕೋತು, ಮೈನಸ್ ಮಾಡಿ. ಟೋಟಲ್ ಇನ್ಕಮ್ ಎಕ್ಸು, ಅದರಲ್ಲಿ x/3ನ ಮೈನಸ್ ಮಾಡಿ. ಇದೇನಾಗುತ್ತೆ ಆಯಿತಾ, ಡಿನಾಮಿನೇಟ್ರಲ್ಲಿ 3 ಉಳ್ಕೊಳ್ಳುತ್ತೆ, 3x - x ಆಗುತ್ತೆ. ಇದೇನಾಗುತ್ತೆ 2x/3 ಆಗುತ್ತೆ ಆಯಿತಾ. ನೋಡಿ ಇಷ್ಟು ಅಮೌಂಟ್ ಉಳ್ಕೋತು ಆಯಿತಾ. ಫುಡ್ಗೆ x/3 ಖರ್ಚು ಮಾಡಿದ್ರೆ ಇಷ್ಟು ಅಮೌಂಟ್ ಉಳ್ಕೋತು ಆಯಿತಾ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ನೆಕ್ಸ್ಟ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ, 1/4 ಆಫ್ ದ ರೆಸ್ಟ್ ಆನ್ ದ ರೆಂಟ್ ಆಯಿತಾ. ಉಳಿದಿರೋ ಅಮೌಂಟ್ ಇದೆಯಲ್ಲ ಅದರಲ್ಲಿ ರೆಂಟ್ಗೆ ಎಷ್ಟು ಖರ್ಚು ಮಾಡ್ತಾನೆ ಅಂದರೆ, ರೆಂಟ್ಗೆ ಉಳಿದಿರೋ ಅಮೌಂಟ್ ಎಷ್ಟಿದೆ, 2x/3 ಇದೆ ಉಳಿದಿರೋ ಅಮೌಂಟು. ಅದರಲ್ಲಿ ರೆಂಟ್ಗೆ 1/4 ಭಾಗ ಖರ್ಚು ಮಾಡ್ತಾನಂತೆ ಆಯಿತಾ. 4/1 ಭಾಗನ ರೆಂಟ್ ಖರ್ಚು ಮಾಡ್ತಾನಂತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಹೆಂಗೆ ಮಾಡ್ತೀರಾ, 2 1s 2 2s, ಎಕ್ಸ್ ಬರುತ್ತೆ ನ್ಯೂಮರೇಟ್ರಲ್ಲಿ, ಎಕ್ಸ್ ಬರುತ್ತೆ ಕೆಳಗಡೆ, 3 × 2 6 ಬರುತ್ತೆ ಆಯಿತಾ. ನೋಡಿ ರೆಂಟ್ಗೆ ಎಷ್ಟು ಖರ್ಚು ಮಾಡಿದ್ದಾನೆ, ರೆಂಟ್ಗೆ x/6 ಖರ್ಚು ಮಾಡಿದ್ದಾನೆ. ಈಗ ನೋಡಿ ಆಯಿತಾ. ನೋಡಿ
ಉಳಿದಿರೋ ಅಮೌಂಟ್ ಎಷ್ಟಿದೆ 2x/3 ಇದೆ, ಅದರಲ್ಲಿ ರೆಂಟ್ಗೆ x/6 ಖರ್ಚು ಮಾಡಿದ್ದಾರೆ. ಈಗ ಪುನಃ ಎಷ್ಟು ಉಳ್ಕೋತು ನೋಡಿ, 2x/3 ಮೈನಸ್ ರೆಂಟ್ನ ಮೈನಸ್ ಮಾಡಿ ಆಯಿತಾ. ಇದು ರೆಂಟ್ನ ಮೈನಸ್ ಮಾಡಿ ಎಷ್ಟು ಅಮೌಂಟ್ ಉಳಿತು ಅಂತ. ಈಗ ಎಷ್ಟು ಅಮೌಂಟು, ಫುಡ್ಗೆ ಒಂದು ಅಷ್ಟು ಖರ್ಚು ಮಾಡಿದ್ದಾನೆ, ರೆಂಟ್ಗೊಂದು ಅಷ್ಟು ಖರ್ಚು ಮಾಡಿದ್ದಾನೆ. ಈಗ ಎಷ್ಟು ಅಮೌಂಟ್ ಉಳಿದಿದೆ ಅಂತ ಚೆಕ್ ಮಾಡಿ. ಇದಕ್ಕೆ ಎಲ್ ಸಿ ಎಮ್ ತೊಗೋಬೇಕು. ಇದು ಹೆಂಗೆ ಮಾಡ್ತೀರಾ, 2x ನೋಡಿ ಎಲ್ ಸಿ ಎಮ್ ಸೇಮ್ ಮಾಡ್ಕೋತಾ ಇದ್ದೀನಿ, 2x/6 ನೋಡಿ ಎಲ್ ಸಿ ಎಮ್ ಸೇಮ್ ಮಾಡ್ಕೋತಾ ಇದ್ದೀನಿ, ಡಿನಾಮಿನೇಟರ್ ಸೇಮ್ ಮಾಡ್ಕೋತಾ ಇದ್ದೀನಿ. ಇದು 6 ಇದೆ, ಸೊ 2x/2 ಇದೆಯಲ್ಲ, 2x/3 ಡಿನಾಮಿನೇಟರ್ 2 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ನ್ಯೂಮರೇಟರ್ನ 2 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 3 2 6 ಆಯಿತು, 6 ಇದೆ, ಡಿನಾಮಿನೇಟರ್ ಸೇಮ್ ಬರುತ್ತೆ ಆಯಿತಾ, 6 ಆಗುತ್ತೆ. ಇದೇನಾಗುತ್ತೆ, 2 2 4x ಆಗುತ್ತೆ, 4x ಮೈನಸ್ x ಆಗುತ್ತೆ, ಇದು 2. ಇದೇನಾಗುತ್ತೆ 3x/6 ಆಗುತ್ತೆ ಆಯಿತಾ, ಪುನಃ x/2 ಆಗುತ್ತೆ ಆಯಿತಾ. ಇದು ಅಮೌಂಟ್ ಲೆಫ್ಟ್ ಆಗುತ್ತೆ, x/2 ಆಗುತ್ತೆ ಆಯಿತಾ. ಇದರ ಅರ್ಥ ಫುಡ್ಡು ಮತ್ತು ರೆಂಟ್ಗೆ ಖರ್ಚು ಮಾಡಾದ್ಮೇಲೆ ನಮ್ಮ ಹತ್ರ x/2 ಅಮೌಂಟ್ ಉಳಿತು. ಫುಡ್ಡು ಮತ್ತು ರೆಂಟ್ಗೆ ಅಮೌಂಟ್ನ ಖರ್ಚು ಮಾಡಾದ್ಮೇಲೆ ನಮಗೆ ಉಳಿದಿರೋದು ಅಮೌಂಟು x/2 ಆಯಿತಾ. ಈಗ ನೋಡಿ ನೆಕ್ಸ್ಟ್ ಏನು ಸೆಂಟೆನ್ಸ್ ಇದೆ, ನೆಕ್ಸ್ಟು ಕ್ಲಾತ್ಗಂತೆ, ಕ್ಲಾತ್ ಆಯಿತಾ. ಕ್ಲಾತ್ಗೆ ಉಳಿದಿರೋ ಅಮೌಂಟಲ್ಲಿ ಕ್ಲಾತ್ಗೆ 5ನೇ ಒಂದು ಭಾಗ 1/5 ಅಮೌಂಟ್ನ ಕ್ಲಾತ್ಗೆ ಖರ್ಚು ಮಾಡ್ತಾನಂತೆ. ಹಂಗಂದರೆ ಕ್ಲಾತ್ಗೆ ಎಷ್ಟು ಖರ್ಚು ಮಾಡ್ತಾನೆ, ಕ್ಲಾತ್ಗೆ x/5 2 10 ನೋಡಿ, ಇದು ಬೇಕಾಗಿದೆ ನಮಗೆ ಆಯಿತಾ. ಇನ್ನೊಂದು ಸಲ ನೋಡಿ, ಟೋಟಲ್ ಇನ್ಕಮ್ ಎಕ್ಸ್ ಇದೆ, ಟೋಟಲ್ ಇನ್ಕಮ್ ಎಕ್ಸು ಫುಡ್ಗೆ x/3 ಖರ್ಚು ಮಾಡ್ತಾನೆ, ರೆಂಟ್ಗೆ x/6 ಖರ್ಚು ಮಾಡ್ತಾನೆ, ಕ್ಲಾತ್ಗೆ x/10 ಖರ್ಚು ಮಾಡ್ತಾನೆ ಆಯಿತಾ. ಇಲ್ಲಿಂದ ಇಲ್ಲಿವರೆಗೂ ನೀಟಾಗಿ ಕಾಪಿ ಮಾಡ್ಕೊಳ್ಳಿ. ಇದನ್ನು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಟೋಟಲ್ ಇನ್ಕಮ್ನ ಫೈಂಡ್ ಔಟ್ ಮಾಡೋಣ ಆಯಿತಾ. ಟೋಟಲ್ ಇನ್ಕಮ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ನೋಡಿ, ಟೋಟಲ್ ಇನ್ಕಮ್ನ ಎಕ್ಸ್ ಅಂತ ತಗೊಳ್ಳೋಣ ಆಯಿತಾ. ಫುಡ್ಗೆ ನೋಡಿ, ಫುಡ್ಗೆ x/3 ಖರ್ಚು ಮಾಡಿದ್ದಾನೆ ಆಯಿತಾ. ರೆಂಟ್ಗೆ x/6 ಕ್ಲಾತ್ಗೆ x/10 ಆಯಿತಾ. ಉಳಿದಿರೋ ಅಮೌಂಟ್ ಎಷ್ಟಿದೆ, ಉಳಿದಿರೋ ಅಮೌಂಟು 1760 ಪ್ಲಸ್ 1760 ಅವ್ನು ಸೇವಿಂಗ್ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. ಹೆಂಗೆ ಮಾಡ್ತೀರಾ, ಇದನ್ನೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ಳಿ, ಎಕ್ಸ್ ಇದೆಯಲ್ಲ ಇದನ್ನೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡು. ಹಾಗೇನಾಗುತ್ತೆ, x ಮೈನಸ್ x/3 ಮೈನಸ್ x/6 ಮೈನಸ್ x/10 ಆಯಿತಾ, ಈಕ್ವಲ್ ಟು 1760 ಇರುತ್ತೆ ಆಯಿತಾ. 1760 ರೈಟ್ ಹ್ಯಾಂಡ್ ಸೈಡಲ್ಲಿ ಇರುತ್ತೆ. ಈ ಮೂರನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡಿದ್ದೀನಿ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದಿದೆ, ಅದಕ್ಕೆ ಮೈನಸ್ ಇದೆ ಆಯಿತಾ. ಇದಕ್ಕೆಲ್ಲ ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ಬೇಕು ಅಂತ ನೋಡಿ ಕ್ಯಾಲ್ಕುಲೇಟ್ ಮಾಡ್ತೀನಿ. 3 6 10ಗೆ ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ, 3 3 1s 3 2s 10 ಹಾಗೆ ಉಳ್ಕೊಳ್ಳುತ್ತೆ. ಈಗ 2 2 1s 2 5s ಆಯಿತಾ. ಈಗೇನಾಗುತ್ತೆ, 3 × 2 × 5 5 1 5 5 10 10 10 3 30. ಎಲ್ ಸಿ ಎಮ್ ಏನಾಗುತ್ತೆ, 30 ಆಗುತ್ತೆ ಆಯಿತಾ. ಇದಕ್ಕೆ ಎಲ್ ಸಿ ಎಮ್ ತಗೊಂಡ್ರೆ 30 ಆಗುತ್ತೆ. ಸೊ ಎಲ್ ಸಿ ಎಮ್ ಏನಾಗುತ್ತೆ, ಇದಕ್ಕೆ 30 ಆಗುತ್ತೆ. ಇದೇನಾಗುತ್ತೆ 30x ಮೈನಸ್ ಆಯಿತಾ 310 10x ಮೈನಸ್ 5x ಮೈನಸ್ ಇದು 3x ಆಗುತ್ತೆ ಆಯಿತಾ, ಈಕ್ವಲ್ ಟು 1760 ಆಗುತ್ತೆ ಆಯಿತಾ. ಇದೇನು ಮೈನಸ್ ಮಾಡಿ 10 15 16 17 18 30ಯಲ್ಲಿ 18x ಮೈನಸ್ ಮಾಡಿದ್ರೆ 12x ಆಗುತ್ತೆ ಆಯಿತಾ. 12x ಈಕ್ವಲ್ ಟು 1760 ಆಗುತ್ತೆ. ಎಕ್ಸ್ ಈ ಕಡೆ ಇಟ್ಕೊಳ್ಳಿ, 12/30 ಆ ಕಡೆ ಹೋದ್ರೆ ಏನಾಗುತ್ತೆ, 30/12 ಆಗುತ್ತೆ. ಇದು ಸಿಂಪ್ಲಿಫೈ ಮಾಡಿ ಎಕ್ಸ್ ಏನು ಬರುತ್ತೆ, ಎಕ್ಸು 4400 ರೂಪಾಯಿ ಬರುತ್ತೆ. ಹಂಗಂದರೆ
ಅವ್ರ ಟೋಟಲ್ ಇನ್ಕಮು 4400. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಟ್ರಯಾಂಗ್ಯುಲರ್ ಶೇಪಲ್ಲಿ ಒಂದು ಗದ್ದೆ ಇದೆಯಂತೆ. ಗದ್ದೆ ಅಥವಾ ಪ್ಲಾಟ್, ಆಯಿತಾ? ಒಂದು ಟ್ರಯಾಂಗ್ಯುಲರ್ ಶೇಪಲ್ಲಿ ಗದ್ದೆ ಇದೆಯಂತೆ. ಆ ಟ್ರಯಾಂಗಲ್ಲು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ಕನ್ನಡದಲ್ಲಿ ಸಮಬಾಹು ತ್ರಿಭುಜ, ಆಯಿತಾ? ನೋಡಿ, ಈಕ್ವಿಲ್ಯಾಟ್ರಲ್ ಈ ವರ್ಡ್ ನೆನ್ಪಿಟ್ಕೊಳ್ಳಿ. ಈಕ್ವಿಲ್ಯಾಟರಲ್ ಅಥವಾ ಸಮಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾನೆ, ಆಯಿತಾ? ತ್ರಿಭುಜ ಅಂತ ಕೊಟ್ಬಿಟ್ಟು ಅದ್ರ ಒಂದು ಸೈಡ್ ಕೊಟ್ಟಿದ್ದಾನೆ, ಒಂದು ಸೈಡ್ 5 ಮೀಟರ್ ಅಂತ ಕೊಟ್ಟಿದ್ದಾನೆ, ಆಯಿತಾ? ನೋಡಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ಸಮಬಾಹು ತ್ರಿಭುಜ ಅಂದರೆ ಎಲ್ಲ ಬಾಹು ನೋಡಿ, ಎಲ್ಲ ಲೆಂತ್ ಸೇಮ್ ಇರುತ್ತೆ. ಇದು 30 ಸೆಂಟಿಮೀಟರ್ ಇದ್ದರೆ ಇದು 30 ಸೆಂಟಿಮೀಟರ್ ಇರುತ್ತೆ, ಇದು 30 ಸೆಂಟಿಮೀಟರ್ ಇರುತ್ತೆ, ಆಯಿತಾ? ಎಲ್ಲ ಬಾಹುಗಳು ಎಲ್ಲ ಸೈಡ್ಸು ಈಕ್ವಲ್ ಲೆಂತ್ ಇರುತ್ತೆ. ಆ ಥರ ಇದ್ದರೆ ಅದನ್ನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ಸಮಬಾಹು ತ್ರಿಭುಜ ಅಂತ ಹೇಳ್ತಾರೆ, ಆಯಿತಾ? ಈಗ ನೋಡಿ, ಒಂದು ಸೈಡ್ ಕೊಟ್ಟಿದ್ದೇನಲ್ಲ, ಇದು 5 ಮೀಟರ್ ಆದರೆ ಇದು 5 ಮೀಟರ್ ಆಗುತ್ತೆ, ಇದು 5 ಮೀಟರ್ ಆಗುತ್ತೆ, ಆಯಿತಾ? ಈಗ ಅದ್ರ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ, ಆಯಿತಾ? ಏರಿಯಾಗೆ ಒಂದೇ ಒಂದು ಫಾರ್ಮುಲಾ ಇದೆ, ಇದು ನೆನ್ಪಿಟ್ಕೊಳ್ಳಿ, ಆಯಿತಾ? ಏರಿಯಾಗೆ ಒಂದೇ ಒಂದು ಫಾರ್ಮುಲಾ ಇದೆ, ಇದು ನೆನ್ಪಿಟ್ಕೊಳ್ಳಿ. ಏನಿದೆ ಅಂದರೆ √3/4 a², ಆಯಿತಾ? ಇದು ಏರಿಯಾ ಫಾರ್ಮುಲಾ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ಸಮಬಾಹು ತ್ರಿಭುಜದ್ದು ಇದು ಏರಿಯಾ ಫಾರ್ಮುಲಾ. ಏರಿಯಾ ಅಥವಾ ವಿಸ್ತೀರ್ಣ √3/4 × a². a² ಅಂದ್ರೇನು ನೋಡಿ, √3/4 × a². a² ಅಂದರೆ ಇದನ್ನು ಸ್ಕ್ವೇರ್ ಮಾಡಿ. ಎ ಅಂದರೆ 5 ಅದ್ರ ಸ್ಕ್ವೇರ್, ಆಯಿತಾ? √3/4 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 5 5 25. 5² ಅಂದರೆ 5 × 5 ದಟ್ ಈಸ್ ಈಕ್ವಲ್ ಟು 25, ಆಯಿತಾ? 25 ಆಗುತ್ತೆ, ಆಯಿತಾ? ಇದನ್ನು ಭಾಗ ಮಾಡಿ, ಆಯಿತಾ? 25ನ ನೋಡಿ, ಪುನಃ ಈ 25 ಇದೆಯಲ್ಲ, 4ಇಂದ 25ನ ಡಿವೈಡ್ ಮಾಡಿ, ನಿಮಗೆ 6.25 ಬರುತ್ತೆ. ನಿಧಾನಕ್ಕೆ ಮಾಡಿ, ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಅಂದರೆ 25ನ 4ಇಂದ ಡಿವೈಡ್ ಮಾಡಿದ್ರೆ 6.25 ಬರುತ್ತೆ, ಆಯಿತಾ? 6.25 √3 ಹಿಂಗೆ ಬರುತ್ತೆ. ಇದು ಫೈನಲ್ ಆನ್ಸರ್, ಆಯಿತಾ? ಏರಿಯಾ ಅಥವಾ ವಿಸ್ತೀರ್ಣ 6.25 × √3 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ಏನು ಕೊಟ್ಟಿದ್ದಾನೆ ಅಂದರೆ, ಜತಿನ್ ಮತ್ತು ಪ್ರಿಯಾ ಹತ್ರ ಟೋಟಲ್ ಆಗಿ 41 ರೂಪಾಯಿ ಇದೆಯಂತೆ. ಜತಿನ್ ಮತ್ತು ಪ್ರಿಯಾ ಹತ್ರ ಒಟ್ಟಾಗಿ 41 ರೂಪಾಯಿ ಇದೆಯಂತೆ. ಜತಿನ್ ಹತ್ರ ಎಷ್ಟು ಅಮೌಂಟ್ ಇದೆ, ಪ್ರಿಯಾ ಹತ್ರ ಎಷ್ಟು ಅಮೌಂಟ್ ಇದೆ ಅಂತ ಎಕ್ಸಾಕ್ಟಾಗಿ ಮೆನ್ಷನ್ ಮಾಡಿಲ್ಲ. ನಾವು ಜತಿನ್ ಹತ್ರ ಎಕ್ಸ್ ಅಮೌಂಟ್ ಇದೆ ಅಂತ ಅಂದ್ಕೊಳ್ಳೋಣ. ಜತಿನ್ ಹತ್ರ ಎಕ್ಸ್ ಅಮೌಂಟ್ ಇದೆ ಅಂತ ಅಂದ್ಕೊಳ್ಳೋಣ, ಯಾಕಂದರೆ ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ ಕ್ವಶನಲ್ಲಿ. ಸೊ ಪ್ರಿಯಾ ಹತ್ರ ಎಷ್ಟು ಅಮೌಂಟ್ ಇರುತ್ತೆ? ಪ್ರಿಯಾ ಹತ್ರ 41, ಎಕ್ಸ್ ಆ ಕಡೆ ಹೋದರೆ -x ಆಗುತ್ತೆ, ಆಯಿತಾ? ಜತಿನ್ ಹತ್ರ ಎಕ್ಸ್ ಅಮೌಂಟ್ ಇದ್ದರೆ ಪ್ರಿಯಾ ಹತ್ರ 41 - x ಆಗುತ್ತೆ. ಸೆಕೆಂಡ್ ಸೆಂಟೆನ್ಸ್ ನೋಡಿ. ಸೆಕೆಂಡ್ ಸೆಂಟೆನ್ಸಲ್ಲಿ ಜತಿನ್ ಮತ್ತು ಪ್ರಿಯಾ ಅಮೌಂಟ್ನ ಈಕ್ವೇಟ್ ಮಾಡಿದರೆ, ಜತಿನ್ ಮತ್ತು ಪ್ರಿಯಾ ಅಮೌಂಟ್ನ ಈಕ್ವೇಟ್ ಮಾಡಿದರೆ, ಆಯಿತಾ? ಜತಿನ್ ಅಮೌಂಟ್ ಏನಿದೆ? ಜತಿನ್ ಅಮೌಂಟ್ ಎಕ್ಸ್ ಅಂತ ಬರ್ಕೋತೀನಿ. ಜತಿನ್ ಅಮೌಂಟ್ ಎಕ್ಸ್ ಅಂತ ಬರ್ಕೋತೀನಿ. ಪ್ರಿಯಾ ಅಮೌಂಟು 41 - x ಅಂತ ಬರ್ಕೋತೀನಿ, ಆಯಿತಾ? ಜತಿನ್ ಅಮೌಂಟ್ ಎಕ್ಸ್ ಇದೆ, ಪ್ರಿಯಾ ಅಮೌಂಟು 41 - x ಅಂತ ಬರ್ಕೋತೀನಿ, ಆಯಿತಾ? ಯಾವ ರೀತಿ ಈಕ್ವೇಟ್ ಮಾಡಿದ್ದಾರೆ ಅಂದರೆ, ಜತಿಂದು 1/4 ಆಫ್ ಅಮೌಂಟ್, ಜತಿಂದು 1/4 ಆಫ್ ಅಮೌಂಟ್ ಈಕ್ವಲ್ ಟು ಪ್ರಿಯಾದು 1/7 ಆಫ್ ಅಮೌಂಟ್, ಆಯಿತಾ? ಜತಿಂದು 1/4 ಆಫ್ ಅಮೌಂಟ್ ಈಕ್ವಲ್ ಟು ಪ್ರಿಯಾದು 1/7 ಆಫ್ ಅಮೌಂಟ್ +2 ರೂಪೀಸ್ ಅಂತ ಸೆಕೆಂಡ್ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ, ಆಯಿತಾ? ಜತಿನ್ ಅಮೌಂಟ್ ಎಷ್ಟಿದೆ? ಜತಿನ್ ಅಮೌಂಟು 1/4 ಆಫ್ 4/1 ಜತಿನ್ ಅಮೌಂಟು ಈಸ್ ಈಕ್ವಲ್ ಟು ಪ್ರಿಯಾದು 1/7 7/1 ಪ್ರಿಯಾ ಅಮೌಂಟು +2 ರೂಪಾಯಿ. ಅಂದರೆ ಪ್ರಿಯಾ ಅಮೌಂಟ್ ಇದಕ್ಕಿಂತ +2 ರೂಪಾಯಿ ಜಾಸ್ತಿ ಇದೆ ಅಂತ ಸೆಕೆಂಡ್ ಸೆಂಟೆನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಯಿತಾ? ಮಾಡಿಬಿಟ್ಟು ಥರ್ಡ್ ಸೆಂಟೆನ್ಸಲ್ಲಿ ಏನು ಕೇಳಿದರೆ, ಪ್ರಿಯಾ ಅಮೌಂಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಆಯಿತಾ? ಥರ್ಡ್ ಸೆಂಟೆನ್ಸಲ್ಲಿ ಪ್ರಿಯಾ ಅಮೌಂಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದೇನಾಗುತ್ತೆ? x/4 ಅಂತ ಬರ್ಕೋಬೋದು, ಈಕ್ವಲ್ ಇದೇನಾಗುತ್ತೆ? 41/7 ಆಗುತ್ತೆ. ಇದು x/7 ಆಗುತ್ತೆ, ಇದು +2 ಆಗುತ್ತೆ, ಆಯಿತಾ?
ನೋಡಿ x/4 ಮೈನಸ್ x/7 ರೈಟ್ ಹ್ಯಾಂಡ್ ಸೈಡ್ ತೊಗೊಳ್ಳಿ, ಮೈನಸ್ x/7ನ ಲೆಫ್ಟ್ ಹ್ಯಾಂಡ್ ಸೈಡ್ ಅದೇನಾಗುತ್ತೆ ಪ್ಲಸ್ ಆಗುತ್ತೆ. x/7 ಈಕ್ವಲ್ ಟು ಮೈನಸ್ ಇದ್ದದ್ದು ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಏನು ಉಳ್ಕೊಳ್ಳುತ್ತೆ 41/7 ಪ್ಲಸ್ 2 ಆಗುತ್ತೆ. ಇದು ಎಲ್ ಸಿ ಎಮ್ ತೊಗೊಳ್ಳಿ, ಎಲ್ ಸಿ ಎಮ್ ತಗೊಳ್ಳೋ 7×4 28. ಇದೇನಾಗುತ್ತೆ 7x ಪ್ಲಸ್ 4x ಆಗುತ್ತೆ. ಇದ್ರದ್ದು ಎಲ್ ಸಿ ಎಮ್ ತೊಗೊಳ್ಳಿ, ಇದ್ರ ಎಲ್ ಸಿ ಎಮ್ ತೊಗೊಳ್ಳೋ ಏನಾಗುತ್ತೆ 41 ಪ್ಲಸ್ 7 14 ಆಯಿತಾ. ಇಲ್ಲಿ ಬರ್ಕೊಳ್ಳಿ 7x ಪ್ಲಸ್ 4x ಏನಾಗುತ್ತೆ 11x ಆಗುತ್ತೆ ಬೈ 28 ಆಗುತ್ತೆ. ಇದೇನಾಗುತ್ತೆ 41 ಪ್ಲಸ್ 14 ಏನಾಗುತ್ತೆ 55 ಆಗುತ್ತೆ. 55/7 ಆಗುತ್ತೆ ಆಯಿತಾ. ಎಕ್ಸ್ ಇಲ್ಲೇ ನೀವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು ಬೇಕು ಅಂದರೆ. ನೋಡಿ ಎಕ್ಸ್ ಈಕ್ವಲ್ ಟು 55/7 ಇಂಟು 11/28 ಆ ಕಡೆ ಹೋದರೆ ಪಲ್ಟಿ ಆಗುತ್ತೆ 28/11 ಆಗುತ್ತೆ ಆಯಿತಾ. ಈಗ ಕ್ಯಾನ್ಸಲ್ ಮಾಡಿ 11 1 11 5 7 1 7 4 28. ಎಕ್ಸ್ ಈಕ್ವಲ್ ಟು 5 × 4 ಆಗುತ್ತೆ. ಎಕ್ಸ್ ಈಕ್ವಲ್ ಟು 20 ಆಗುತ್ತೆ ಆಯಿತಾ. ಇದೇನಾಗುತ್ತೆ ಜತಿನ ಅಮೌಂಟು. ಎಕ್ಸ್ ಅಂದರೆ ಏನು, ಎಕ್ಸ್ ಅಂದರೆ ಜತಿನ ಹತ್ರ ಇರೋ ಅಮೌಂಟು. ಪ್ರಿಯ ಹತ್ರ ಇರೋ ಅಮೌಂಟ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಪ್ರಿಯ ಹತ್ರ ಅಮೌಂಟ್ ಕೇಳಿರೋದು ಕ್ವಶನಲ್ಲಿ ಆಯಿತಾ. 41 ಮೈನಸ್ ಎಕ್ಸ್, 41ನಲ್ಲಿ 20ನ ಮೈನಸ್ ಮಾಡಿ ಇದೇನಾಗುತ್ತೆ 21 ಬರುತ್ತೆ ಆಯಿತಾ. ಪ್ರಿಯ ಹತ್ರ ಎಷ್ಟು ಅಮೌಂಟ್ ಇದೆ ಅಂದರೆ 21 ರೂಪೀಸ್ ಇರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಆಗುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ರೆಕ್ಟ್ಯಾಂಗಲ್ ಜಾಗ ಇದೆಯಂತೆ, ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂದು ಜಾಗ ಇದೆಯಂತೆ. ಆ ಜಾಗಕ್ಕೆ 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ ಆಯಿತಾ, 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್, ಅದರಲ್ಲಿ 15 ಸೆಂಟಿಮೀಟರ್ ಚದರ ಅಳತೆ ಅಂತ ಕೊಟ್ಟಿದ್ದಾನೆ ಆಯಿತಾ. ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಚದರ ಅಳತೆ ಅಂದರೆ ಸ್ಕ್ವೇರ್ ಅಂತ ಆಯಿತಾ. 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ ಸ್ಕ್ವೇರ್ ಶೇಪಲ್ಲಿರೋ ಟೈಲ್ಸ್ ಹಾಕ್ತಾರಂತೆ ಇದಕ್ಕೆ ಆಯಿತಾ. ಈ ರೆಕ್ಟ್ಯಾಂಗ್ಯುಲರ್ ಶೇಪ್ಗೆ 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ ಸ್ಕ್ವೇರ್ ಶೇಪಲ್ಲಿರೋ ಟೈಲ್ಸ್ ಹಾಕ್ತಾರಂತೆ. ಹಾಗಾದರೆ ಈ ಪೂರ್ತಿ ಏರಿಯಾಗೆ ಟೈಲ್ಸ್ ಹಾಕೋಕ್ಕೆ ಎಷ್ಟು ನಂಬರ್ ಬೇಕಾಗುತ್ತೆ ಅಂತ ಕೇಳಿದರು ಆಯಿತಾ. ಈ ಪೂರ್ತಿ ಏರಿಯಾಗೆ ಈ ರೀತಿ 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ ಟೈಲ್ಸ್ ಹಾಕಬೇಕು ಅಂದರೆ ಎಷ್ಟು ಟೈಲ್ಸು ಬೇಕಾಗುತ್ತೆ ಅಂತ ಕೇಳಿದರು ಆಯಿತಾ. ಈ ರೀತಿ ಯಾವುದೇ ಪ್ರಶ್ನೆ ಬಂದರೂ ಏನು ಮಾಡಿ ಗೊತ್ತಾ, ಏರಿಯಾ ಇದೆಯಲ್ಲ ಬಿಗ್ಗರ್ ಏರಿಯಾಯಿಂದ ಸ್ಮಾಲರ್ ಏರಿಯಾನ ಡಿವೈಡ್ ಮಾಡಿ ನಿಮಗೆ ನಂಬರ್ ಸಿಗುತ್ತೆ ಆಯಿತಾ. ನೋಡಿ 3.6 ಮೀಟರ್ ಬೈ 4.5 ಮೀಟರ್ ಆಯಿತಾ. ಬಿಗ್ಗರ್ ಏರಿಯಾ ಇಂದ ಸ್ಮಾಲರ್ ಏರಿಯಾ ಡಿವೈಡ್ ಮಾಡಿ 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ ಇದನ್ನು ಡಿವೈಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ ಇದು ಮೀಟ್ರಲ್ಲಿದೆ, ಇದು ಸೆಂಟಿಮೀಟ್ರಲ್ಲಿದೆ. ಫಸ್ಟ್ ಇದನ್ನು ಕನ್ವರ್ಟ್ ಮಾಡಿ, ಇಲ್ಲ ಇದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡಿ, ಇಲ್ಲಾಂದರೆ ಇದನ್ನು ಮೀಟ್ರ್ ಕನ್ವರ್ಟ್ ಮಾಡಿ ಆಯಿತಾ. ನೋಡಿ 1 ಮೀಟರ್ ಅಂದರೆ ಎಷ್ಟು, 1 ಮೀಟರ್ ಅಂದರೆ 100 ಸೆಂಟಿಮೀಟರ್ ಆಯಿತಾ. ಇದನ್ನು 100ಇಂದ ಮಲ್ಟಿಪ್ಲೈ ಮಾಡಿ 3.6 ಇಂಟು 100 ಇಂಟು 4.5 ಇಂಟು 100 ಡಿವೈಡೆಡ್ ಬೈ 15 ಇಂಟು 15 ಸೆಂಟಿಮೀಟರ್. ಇದೆಲ್ಲ ಸೆಂಟಿಮೀಟರ್ ಕನ್ವರ್ಟ್ ಆಯಿತು. ಇದೇನಾಗುತ್ತೆ 360 ಇಂಟು 450 ಡಿವೈಡೆಡ್ ಬೈ 15 ಇಂಟು 15 ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನನಗೆ 720 ಟೈಲ್ಸ್ ಬೇಕಾಗುತ್ತೆ ಆಯಿತಾ. 720 ನಂಬರ್ ಟೈಲ್ಸ್ ಸಿಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್, ಕನ್ನಡದಲ್ಲಿ ಸರಳ ಬಡ್ಡಿ ಪ್ರಾಬ್ಲಮ್ ಆಯಿತಾ. ಆ ವರ್ಡ್ ನೋಡಿದ ತಕ್ಷಣ ನೀವೇನು ಮಾಡಿ ಈ ರೀತಿ ಫಾರ್ಮುಲಾ ಬರ್ಕೊಬಿಡಿ ಆಯಿತಾ. ಫಾರ್ಮುಲಾ ಬರ್ಕೊಂಡು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಆಯಿತಾ. ದ ಸಿಂಪಲ್ ಇಂಟ್ರೆಸ್ಟ್ ಆನ್ 300 ಅಟ್ ದ ರೇಟ್ ಆಫ್ 6% ಪರ್ ಆ್ಯನಮ್ ಇನ್ 2.5 years ಅಂತ ಕೊಟ್ಟಿದ್ದಾನೆ ಆಯಿತಾ. ನೋಡಿ ಒಂದು ಪ್ರಿನ್ಸಿಪಲ್ ಅಮೌಂಟ್ ಇದೆಯಂತೆ. ಪ್ರಿನ್ಸಿಪಲ್ ಅಮೌಂಟು 300 ರೂಪಾಯಿ ಅಸಲು ಅಥವಾ ಪ್ರಿನ್ಸಿಪಲ್ ಅಮೌಂಟು 300 ರೂಪಾಯಿ ಇದೆಯಂತೆ. ಅದಕ್ಕೆ ಬಡ್ಡಿ ದರ ಕೊಟ್ಟಿದ್ದಾನೆ, ರೇಟ್ ಆಫ್ ಇಂಟ್ರೆಸ್ಟು 6% ಅಂತ ಪರ್ ಆ್ಯನಮ್ ಬಡ್ಡಿ ದರ ಆಯಿತಾ.
ಟೈಮ್ ಕೊಟ್ಟಿದ್ದಾನೆ, ಟೈಮ್ ಕನ್ನಡದಲ್ಲಿ ಕಾಲ 2.5 ವರ್ಷ ಅಂತ, 2.5 ವರ್ಷ ಟೈಮ್ ಕೊಟ್ಟಿದ್ದಾನೆ ಆಯಿತಾ. ಇದು ಕೊಟ್ಬಿಟ್ಟು ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯಿತಾ. ನೀವೇನು ಮಾಡಿ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಆಯಿತಾ. ಫಸ್ಟ್ ಇದನ್ನು ಕನ್ವರ್ಟ್ ಮಾಡಿ. 2.5 ವರ್ಷ ಅಂದರೆ ಡಿನಾಮಿನೇಟ್ರು ಸೇಮ್ ಇರುತ್ತೆ, 2 4 + 1 ಇದೊಂದು ಕನ್ವರ್ಷನ್ ಮಾಡಿಕೊಂಡು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. 2.5 ವರ್ಷ 5/2 ವರ್ಷ ಅಂತ ಬರ್ಕೊಳ್ಳಿ ಆಯಿತಾ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 100 ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ ಅಸಲು 300 ರೂಪಾಯಿ, 300 ರೂಪಾಯಿ ಆಯಿತಾ. ಟೈಮ್ ಎಷ್ಟಿದೆ, ಟೈಮ್ 5/2 ಹಿಂಗೆ ಬರ್ಕೊಳ್ಳಿ, 5/2 ಆಯಿತಾ. ಟೈಮ್ನ 5/2 ಅಂತ ಹಿಂಗೆ ಬರ್ಕೊಳ್ಳಿ ಆಯಿತಾ, 5/2 ಅಂತ ಹಿಂಗೆ ಬರ್ಕೊಳ್ಳಿ. ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ 6% ಇದೆ, 6% ಇದೆ ಆಯಿತಾ. ಸಿಂಪ್ಲಿಫೈ ಮಾಡಿ, 2 0 ಡಮಾರ್ ಆಗುತ್ತೆ ಆಯಿತಾ. ಮೇಲ್ಗಡೆ ಏನು ಉಳ್ಕೊಂಡಿದೆ 3 × 5 × 6/2 ಆಯಿತಾ. ಪುನಃ 2 1s 2 3s ಆಯಿತಾ. 3 × 5 × 3 5 3 15, 15 3 45, 45 ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, 45 ರೂಪೀಸ್ ಬರುತ್ತೆ, 45 ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. 14 ನೋಡಿ, ಕ್ವಶನ್ ನಂಬರ್ 14 ತುಂಬ ಸಿಂಪಲ್ ಆಗಿದೆ. ಅದರಲ್ಲಿ ಏನು ಕೇಳಿದ್ದಾನೆ ಅಂದರೆ, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಪುಸ್ತಕನ 85 ರೂಪಾಯಿ ತೊಗೋತಾನೆ ಆಯಿತಾ. ಒಂದು ಪುಸ್ತಕನ 85 ರೂಪಾಯಿಗೆ ಬೈ ಮಾಡ್ತಾನಂತೆ. 85 ರೂಪಾಯಿಗೆ ತೊಗೊಂಡು 98 ರೂಪಾಯಿಗೆ ಮಾರಾಟ ಮಾಡ್ತಾನಂತೆ ಆಯಿತಾ. ಒಂದು ಪುಸ್ತಕನ 85 ರೂಪಾಯಿಗೆ ತೊಗೊಂಡು 98 ರೂಪಾಯಿಗೆ ಮಾರಾಟ ಮಾಡ್ತಾನಂತೆ. ಲಾಭ ಆಯಿತಾ ನಷ್ಟ ಆಯಿತಾ ಆಯಿತಾ. ನೋಡಿ, ಕಡಿಮೆ ದುಡ್ಡು ತೊಗೊಂಡಿದ್ದಾನೆ, ಜಾಸ್ತಿ ದುಡ್ಡಿಗೆ ಮಾರಿದ್ದಾನೆ, ಇದರಿಂದ ಲಾಭ ಆಯಿತು. ಮೈನಸ್ ಮಾಡಿ ಎಷ್ಟು ಲಾಭ ಆಯಿತು ಅಂತ ಗೊತ್ತಾಗುತ್ತೆ. ಇದರಿಂದ ಇದನ್ನು ಮೈನಸ್ ಮಾಡಿ ಎಷ್ಟು ಲಾಭ ಆಯಿತು ಅಂತ ಗೊತ್ತಾಗುತ್ತೆ. 8ರಲ್ಲಿ 3 ಆಗುತ್ತೆ, 1 ಆಗುತ್ತೆ. ಅವನಿಗೆ ಎಷ್ಟಾಯಿತು, ಲಾಭ, ಪ್ರಾಫಿಟ್ ಆಯಿತು. ಪ್ರಾಫಿಟ್ ಅಥವಾ ಕನ್ನಡದಲ್ಲಿ ಲಾಭ ಆಯಿತು. ಎಷ್ಟು ಲಾಭ ಆಯಿತು, 13 ರೂಪಾಯಿ 60 ಪೈಸೆ ಲಾಭ ಆಯಿತು. ಕ್ವಶನ್ ಏನು ಕೇಳಿದರೆ, ಪರ್ಸೆಂಟೇಜ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯಿತಾ. ಪರ್ಸೆಂಟೇಜ್ ಪ್ರಾಫಿಟ್ ಅಂದರೆ ಎಷ್ಟು ರೂಪಾಯಿ ಒಂದು ಪುಸ್ತಕ ತೊಗೊಂಡಿದ್ದು, ಅಸಲು 85 ರೂಪಾಯಿಗೆ ಪುಸ್ತಕ ತೊಗೊಂಡಿದ್ದು, ಅಸಲು ಒರಿಜಿನಲ್ ವ್ಯಾಲ್ಯೂ ಹಾಕಬೇಕು. 85 ರೂಪಾಯಿ ತೊಗೊಂಡಿದ್ದಾನೆ, ಲಾಭ ಎಷ್ಟಾಯಿತು, 13 ರೂಪಾಯಿ 60 ಪೈಸೆ ಇಂಟು 100 ಮಾಡಿ ಆಯಿತಾ. ಸಿಂಪ್ಲಿಫೈ ಮಾಡಿ, ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, 1360 ಆಗುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1360 ಆಗುತ್ತೆ, ಡಿವೈಡೆಡ್ ಬೈ 85 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಿಮಗೆ 16% ಬರುತ್ತೆ ಆಯಿತಾ. ಒಂದು ಪ್ರಾಫಿಟು 16% ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಕೊಟ್ಬಿಟ್ಟು ಇದರ ಆ್ಯಂಗಲ್ ಎಷ್ಟಿದೆ ಅಂತ ಕೇಳಿದ್ದಾರೆ ಆಯಿತಾ. ಯಾವುದೇ ಒಂದು ಸ್ಟ್ರೈಟ್ ಲೈನು ಆ್ಯಂಗಲು 180 ಡಿಗ್ರಿ ಆಗಿರುತ್ತೆ ಆಯಿತಾ. ಅದನ್ನು ಇಂಗ್ಲೀಷಲ್ಲಿ ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳ್ತಾರೆ. ಸ್ಟ್ರೈಟ್ ಆ್ಯಂಗಲ್ ಕನ್ನಡದಲ್ಲಿ ಸರಳ ಕೋನ ಅಂತ ಹೇಳ್ತಾರೆ. ಯಾವುದೇ ಒಂದು ಸ್ಟ್ರೈಟ್ ಲೈನ್, ಆ ಲೈನ್ ಹಿಂಗಾರ ಇರಲಿ ಆಯಿತಾ, ಅದನ್ನು 180 ಡಿಗ್ರಿ ಇರುತ್ತೆ. ಅಲ್ಲ ಸ್ಟ್ರೈಟ್ ಲೈನ್ದು ಆ್ಯಂಗಲು 180 ಡಿಗ್ರಿ ಇರುತ್ತೆ. ಈಗ ಬೇಕಾದ್ರೂ ಇರಲಿ ಆಯಿತಾ, ಈ ಆ್ಯಂಗಲ್ ಯಾವಾಗಲೂ 180 ಡಿಗ್ರಿ ಇರುತ್ತೆ. ಹೇಗೆ ಬೇಕಾದ್ರೂ ಇರ್ಬೋದು, ಈ ಥರನ ಬೇಕಾದ್ರೂ ಇರಲಿ, ಈ ಆ್ಯಂಗಲ್ ಯಾವಾಗಲೂ 180 ಡಿಗ್ರಿ ಇರುತ್ತೆ. ಯಾವುದೇ ಒಂದು ಸ್ಟ್ರೈಟ್ ಲೈನ್ದು ಆ್ಯಂಗಲು 180 ಡಿಗ್ರಿ ಇರುತ್ತೆ. ಆನ್ಸರ್ ಹೆಂಗೆ ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೇಳಿದ್ದೀನಿ ಅಂದರೆ, 5,09,04,988 ಅಂಕಿಲ್ ಬರಿಬೇಕಂತೆ ಇಂಗ್ಲೀಷಲ್ಲಿ. 5,09,04,988 ನ್ಯೂಮರಿಕಲ್ ವ್ಯಾಲ್ಯೂಲಿ ರೆಪ್ರೆಸೆಂಟ್ ಮಾಡಬೇಕಂತೆ ಆಯಿತಾ. ಕೋಟಿಲಿ ಕೇಳಿದ್ದೀನಿ. ಕೋಟಿ ಅಂದ ತಕ್ಷಣ 1 ಕೋಟಿ ಬರ್ಕೊಳ್ಳಿ. 1 ಕೋಟಿ ಅಂದರೆ 7 0, 1 2 3 4 5 6 7 ಆಯಿತಾ. ಇದು 1 crore ಆಗುತ್ತೆ, 1 crore ಆಗುತ್ತೆ ಆಯಿತಾ. ಬಿಡಿ 10 100 1000 10,000 ಲಕ್ಷ ಆಗುತ್ತೆ. ಇದೇನಾಗುತ್ತೆ, 1 lakh ಆಗುತ್ತೆ, ಲಕ್ಷ ಆಗುತ್ತೆ. ಬಿಡಿ 10 100 1000 ಆಗುತ್ತೆ. ಇದು 1000 ಆಗುತ್ತೆ, 1000 ಆಗುತ್ತೆ ಆಯಿತಾ. ಈಗ ನೋಡಿ, 5 ಕೋಟಿ 5 crore ಆಯಿತಾ. ನೋಡಿ 1 crore ಇದೆ, ಇದ್ರ ಕೆಳಗಡೆ 1 crore ಇದೆ, ಇದ್ರ ಕೆಳಗಡೆ 5 crore ಬರ್ಕೊಳ್ಳಿ ಆಯಿತಾ. 1 crore ಇದೆ, ಇದ್ರ ಕೆಳಗಡೆ 5 crore ಬರ್ಕೊಳ್ಳಿ. ನೆಕ್ಸ್ಟು 9 ಲಕ್ಷ 9 lakh ನೋಡಿ,
1 ಲ್ಯಾಕ್ ಇದೆ, ಇಲ್ಲಿ ಕ್ವಶನ್ ಕೊಟ್ಟಿರೋದು 9 ಲ್ಯಾಕ್, 1 ಲ್ಯಾಕು ಇಲ್ಲಿ 9 ಲ್ಯಾಕ್. ನೆಕ್ಸ್ಟು 4,000 ಆಯಿತಾ, ಬಿಡಿ 10 100 1000, ಇಲ್ಲಿ 1,000 ಇದೆ, ಇಲ್ಲಿ 4,000 ಆಯಿತಾ. ನೆಕ್ಸ್ಟು 988, ಇಲ್ಲಿ 988, ಇಂಗ್ಲೀಷಲ್ಲಿ 988 ಆಯಿತಾ. ಇಲ್ಲಿ ಮಿಕ್ಕಿರೋದಕ್ಕೆಲ್ಲ 0 ಹಾಕಿ, ಇಲ್ಲೊಂದು 0 ಹಾಕಿ, ಇಲ್ಲೊಂದು 0 ಹಾಕಿ ಆಯಿತಾ. ಈಗ ನೋಡಿ 5,09,4,988 ಆಯಿತಾ. 5,09,04,988 ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಆನ್ಸರ್ ಡಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ನಂಬರ್ 2 3.4625 ಅಂದ್ಬಿಟ್ಟು ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ನಂಬರ್ 2ದು ಪ್ಲೇಸ್ ವ್ಯಾಲ್ಯೂ, ನಂಬರ್ 2ದು ಪ್ಲೇಸ್ ವ್ಯಾಲ್ಯೂ ಅಥವಾ ಸ್ಥಾನ ಬೆಲೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಇದ್ರ ಕೆಳಗಡೆ ಏನು ಬರ್ಕೊಳ್ಳಿ? 1 ಅಂತ ಬರ್ಕೊಳ್ಳಿ ಆಯಿತಾ. 1 ಅಂತ ಬರ್ಕೊಳ್ಳಿ. ಇಲ್ಲಿ ನೋಡಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 1 2 3ನೇ ಜಾಗದಲ್ಲಿದೆ. ಡೆಸಿಮಲ್ ಪಾಯಿಂಟ್ ಆದಮೇಲೆ 1 2 3ನೇ ಸ್ಥಾನದಲ್ಲಿದೆ. ಅದಕ್ಕೇನು ಮಾಡಿ 3 0 ಹಾಕೊಳ್ಳಿ, 1 2 3 0 ಹಾಕೊಳ್ಳಿ ಆಯಿತಾ. ಡೆಸಿಮಲ್ ಪಾಯಿಂಟ್ ಆದಮೇಲೆ 1 2 3ನೇ ಜಾಗದಲ್ಲಿದೆ, ಅದಕ್ಕೆ 3 0 ಹಾಕೊಳ್ಳಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 18ನಲ್ಲಿ ಮಕ್ಕಳು ಬೇರೆ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಆಟ ಆಡ್ತಾ ಇರೋ ಡೀಟೇಲ್ ಕೊಟ್ಟಿದ್ದಾರೆ ಆಯಿತಾ. ಒಂದು ಸರ್ವೆ ಮಾಡಿದ್ದಾರೆ, ಒಂದು ಸರ್ವೇಲಿ ಮಕ್ಕಳು ಬೇರೆ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಆಟ ಆಡ್ತಾ ಇರೋ ಡೀಟೇಲ್ ಕೊಟ್ಟಿದ್ದಾರೆ. ಅದನ್ನು ಪೈ ಚಾರ್ಟ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ದಾರೆ. ನೋಡಿ ತಬಲಾ 48 ಮಕ್ಕಳು ಆಟ ಆಡ್ತಾ ಇದ್ದಾರೆ, ಪಿಯಾನೋ 30 ಮಕ್ಕಳು ಪಿಯಾನೋ ನುಡಿಸ್ತಾ ಇದ್ದಾರೆ, ಸಿತಾರ್ 150 ಮಕ್ಕಳು ಸಿತಾರ್ನ ನುಡಿಸ್ತಾ ಇದ್ದಾರೆ, ಗಿಟಾರ್ನ 130 ಮಕ್ಕಳು ಗಿಟಾರ್ನ ನುಡಿಸ್ತಾ ಇದ್ದಾರೆ ಆಯಿತಾ. ಅದ್ರಲ್ಲಿ ಕೇಳಿದ್ದಾರೆ ಹೌ ಮೆನಿ ಚಿಲ್ಡ್ರನ್ ಹ್ಯಾವ್ ಬಿನ್ ಸರ್ವೆಡ್, ಒಟ್ಟು ಎಷ್ಟು ಮಕ್ಕಳನ್ನ ಸರ್ವೆ ಮಾಡಿದ್ದಾರೆ ಅಂತ ಆಯಿತಾ. ನೀವೇನು ಮಾಡಿ ಎಲ್ಲನೂ ಆ್ಯಡ್ ಮಾಡಿ, ಎಲ್ಲನೂ 130 150 30 48 ಒಟ್ಟು ಕೇಳಿದ್ರು. ಟೋಟಲ್ ಕೇಳೋದ್ರಿಂದ ಆ್ಯಡ್ ಮಾಡಿ 358 ಬರುತ್ತೆ ಆಯಿತಾ. ಒಟ್ಟು 358 ಮಕ್ಕಳನ್ನ ಸರ್ವೆ ಮಾಡಿದ್ದಾರೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಇನ್ ಕೇಸ್ ಕ್ವಶನಲ್ಲಿ ಒಟ್ಟು ಎಷ್ಟು ಮಕ್ಕಳನ್ನ ಸರ್ವೆ ಮಾಡಿದ್ದಾರೆ ಅನ್ನೋದು ಬಿಟ್ಟು ತಬಲಾ ಎಷ್ಟು ಮಕ್ಕಳು ನುಡಿಸ್ತಾ ಇದ್ರು ಅಂತ ಏನಾರು ಕೇಳಿದ್ರೆ ಆಯಿತಾ, ತಬಲಾನ ಎಷ್ಟು ಮಕ್ಕಳು ನುಡಿಸ್ತಾ ಇದ್ದಾರೆ ಅಂತ ಕೇಳಿದರೆ 48 ಅಂತ ಆನ್ಸರ್ ಮಾಡಬೇಕಿತ್ತು ಆಯಿತಾ. ಅಕಸ್ಮಾತ್ ಪಿಯಾನೋ ಎಷ್ಟು ಮಕ್ಕಳು ನುಡಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಆನ್ಸರು 30 ಆಯಿತಾ. ಗಿಟಾರ್ ಎಷ್ಟು ಮಕ್ಕಳು ನುಡಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಆನ್ಸರು 130. ಸಿತಾರ್ ಎಷ್ಟು ಮಕ್ಕಳು ನುಡಿಸ್ತಾ ಇದ್ದಾರೆ ಅಂತ ಅಕಸ್ಮಾತ್ ಕ್ವಶನ್ ಏನಾದ್ರು ಚೇಂಜ್ ಮಾಡಿ ಕೇಳಿದ್ರೆ ಸಿತಾರ್ 150 ಮಕ್ಕಳು. ಈ ರೀತಿ ನಾವು ಪೈ ಚಾರ್ಟ್ ನೋಡ್ಬಿಟ್ಟು ಆನ್ಸರ್ ಮಾಡಬೇಕಾಗುತ್ತೆ ಆಯಿತಾ. ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ ಆಯಿತಾ. 358 ಸ್ಟೂಡೆಂಟ್ ಸರ್ವೆ ಮಾಡಿದರೆ ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಏನು ಕೇಳಿದ್ದಾನೆ ಅಂದರೆ 30ರದ್ದು ಫ್ಯಾಕ್ಟರ್ಸ್ ಕೇಳಿದ್ದಾನೆ ಆಯಿತಾ. ಇಂಗ್ಲೀಷಲ್ಲಿ 30ರದ್ದು ಫ್ಯಾಕ್ಟರ್ಸ್ ಕೇಳಿದ್ದಾನೆ, ಕನ್ನಡದಲ್ಲಿ 30ರ ಅಪವರ್ತನಗಳು ಕೇಳಿದ್ದಾನೆ ಆಯಿತಾ. ಸಿಂಪಲ್ ಆಗಿ ಅಂದರೆ 30 ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ನಂಬರ್ 30 ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾನೆ. ನೋಡಿ ನಂಬರ್ 30 1ರಿಂದ ಡಿವೈಡ್ ಆಗುತ್ತೆ, 2ಇಂದ ಆಗುತ್ತೆ, 3ಇಂದ ಆಗುತ್ತೆ ಆಯಿತಾ, 5ಇಂದ ಆಗುತ್ತೆ, 6ಇಂದ ಆಗುತ್ತೆ, ನೆಕ್ಸ್ಟು 10ಇಂದ ಆಗುತ್ತೆ, 15ಇಂದ ಆಗುತ್ತೆ, 30ಇಂದ ಆಗುತ್ತೆ ಆಯಿತಾ. 30 1ರಿಂದ 2ಇಂದ 3ಇಂದ 5ಇಂದ 6ಇಂದ 10ಇಂದ 15ಇಂದ 30ಇಂದ ಆಗುತ್ತೆ. ಟೋಟಲ್ ಆಗಿ ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಇದಕ್ಕೆ ಆನ್ಸರ್ ಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಏನು ಕೇಳಿದ್ದಾನೆ ಅಂದರೆ ಈ ರೀತಿ 3 ನಂಬರ್ ಕೊಟ್ಟಿದ್ದಾನೆ, 30 36 90 3 ನಂಬರ್ ಕೊಟ್ಬಿಟ್ಟು ಇದ್ರ ಎಲ್ ಸಿ ಎಮ್ ಲಾ ಸಹ ಫೈಂಡ್ ಔಟ್ ಮಾಡಿ, ಎಚ್ ಸಿ ಎಫ್ ಮಾ ಸಹ ಫೈಂಡ್ ಔಟ್ ಮಾಡಿಬಿಟ್ಟು ಆಯಿತಾ ಇದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯಿತಾ. ಫಸ್ಟ್ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ, ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಿ, ಅದಾದಮೇಲೆ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ದು ಡಿಫ್ರೆನ್ಸ್ನ ಇವ್ರು ಕೇಳಿರೋದು ಕ್ವಶನಲ್ಲಿ ಆಯಿತಾ. ಸಾಲ್ವ್ ಮಾಡಿ ಇದನ್ನು. ಫಸ್ಟ್ ಏನಾಗುತ್ತೆ? 2ಇಂದ ಹೋಗುತ್ತೆ, 2ಇಂದ 2 1s 2 8s 45 ಆಯಿತಾ. ನೆಕ್ಸ್ಟು 3ಇಂದ ಹೋಗುತ್ತೆ, 3 5s 3 6s 3 1s 3 5s ಆಯಿತಾ. ನೋಡಿ ನೆಕ್ಸ್ಟು ಒಂದೇ ನಂಬರಿಂದ ಇದೆಲ್ಲ ಡಿವೈಡ್ ಆಗಿದೆ, ಒಂದೇ ನಂಬರಿಂದ ಇದೆಲ್ಲ ಡಿವೈಡ್ ಆಗಿದೆ. ನೆಕ್ಸ್ಟು ಒಂದೇ ನಂಬರಿಂದ ಇದ್ಯಾವುದು ಡಿವೈಡ್ ಆಗಲ್ಲ ಆಯಿತಾ. 1 ನಂಬರಿಂದ ಈ 3 ಡಿವೈಡ್ ಆಗಲ್ಲ. ಸೊ ಇವೆಲ್ಲ ಎಚ್ ಸಿ ಎಫ್ ಆಗುತ್ತೆ, ಇವೆರಡು ಎಚ್ ಸಿ ಎಫ್ ಆಗುತ್ತೆ
ಎಚ್ ಸಿ ಎಫ್ ಈಕ್ವಲ್ ಟು 2 ಇಂಟು 3 ಎಚ್ ಸಿ ಎಫ್ ಈಕ್ವಲ್ ಟು 6 ಬರುತ್ತೆ ಆಯಿತಾ. ಒಂದೇ ನಂಬರಿಂದ ಇವೆಲ್ಲ ಡಿವೈಡ್ ಆದರೆ ಅದನ್ನು ಎಚ್ ಸಿ ಎಫ್ ವ್ಯಾಲ್ಯೂ ಅಂತ ತೊಗೊಳ್ತೀವಿ ಆಯಿತಾ. 2 ಇಂದ ಎಲ್ಲ ನಂಬರು ಡಿವೈಡ್ ಆಗುತ್ತೆ, 3 ಇಂದ ಎಲ್ಲ ನಂಬರು ಡಿವೈಡ್ ಆಗುತ್ತೆ, ಮತ್ತು 3 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅದ್ರ ಎಚ್ ಸಿ ಎಫ್ ಬರುತ್ತೆ. ನೆಕ್ಸ್ಟ್ ನೋಡಿ, ಈಗ ಕಂಟಿನ್ಯೂ ಮಾಡಿ. 5 ಇಂದ ಆಗುತ್ತೆ, 5 1s ಡಿವೈಡ್ ಆಗಲ್ಲ, ಇದು 5 3s ಆಗುತ್ತೆ. ನೆಕ್ಸ್ಟ್ 3 ಇಂದ 3 2s 3 1s ಆಯಿತಾ. ಹೀಗೆ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ. ಎಲ್ ಸಿ ಎಮ್ 2 ಇಂಟು 3, ನೆಕ್ಸ್ಟು 5 ಇಂಟು 3 ಆಯಿತಾ, 2, 3 2s 6, 5 3 15 ಇಂಟು 2 ಆಯಿತಾ. 15 2 30, 6 6 3 18, 180 ಬರುತ್ತೆ ಆಯಿತಾ. ಎಲ್ ಸಿ ಎಮ್ 180 ಬರುತ್ತೆ, ಎಚ್ ಸಿ ಎಫ್ 6 ಬರುತ್ತೆ. ಅವನು ಕೇಳಿರೋದು ಲಾಸ ಮತ್ತು ಮಾಸ ನಡುವಿನ ವ್ಯತ್ಯಾಸ, ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ದು ಡಿಫ್ರೆನ್ಸ್ ಕೇಳಿದ್ದೀನಿ. ಅಂದರೆ ಎಷ್ಟಾಗುತ್ತೆ, 180ರಲ್ಲಿ 6ನ ಮೈನಸ್ ಮಾಡಿ 174 ಬರುತ್ತೆ ಆಯಿತಾ. ಇದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ದು ಡಿಫ್ರೆನ್ಸು. ಆನ್ಸರ್ ಏನು ಬರುತ್ತೆ, 174 ಬರುತ್ತೆ. 174 ಅಂದರೆ ಆನ್ಸರ್ ಡಿ.